ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡಬೇಕು ಮುರಳಿಯವರೇ, ಬೇಗ ಬೇಗ ಕಾರ್ಯಕ್ರಮ ಶುರು ಮಾಡಿ ನಾವು ಸಹ ಅಡಿಗೆನ ಶುರು ಮಾಡ್ಕೋಬೇಕು. ಏನಪ್ಪಾ ಇತ್ತೀಚಿನ ದಿನಗಳಲ್ಲಿ ನಿಮ್ ಕಾರ್ಯಕ್ರಮ ನೋಡಿದ ಮೇಲೆನೆ ನಾವು ಇವತ್ತು ಏನ್ ನಮ್ಮ ಮನೇಲಿ ಅಡಿಗೆ ಮಾಡಬೇಕು, ಯಾವ ಸಾರು ಮಾಡಬೇಕು ಅಥವಾ ಯಾವ ಅನ್ನ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡೋದು ನೀವು ಅನ್ಕೊಂಡಿದ್ದೀರಾ. ಈ ನಮ್ಮ ಕಾರ್ಯಕ್ರಮದಲ್ಲಿ ಏನ್ರಿ ಅಷ್ಟೊಂದು ನೀವು ಒಬ್ಬರೇ ತಿಂತೀರಲ್ರಿ, ನಿಮ್ಗೇನು ಅನ್ಸಲ್ವಪ್ಪ? ತಿನ್ನೋದು ಮಾಡೋದು ತೋರಿಸೋದು ಇಂಪಾರ್ಟೆಂಟು. ಏನಕ್ಕೆ ಅಂದ್ರೆ ಈ ಅಡಿಗೆ ಕ್ರಮವನ್ನ ನಾವು ನಿಮ್ಗೆ ತೋರಿಸ್ಕೊಡ್ತಾ ಇದೀವಿ. ನಮ್ಮ ಒಗ್ಗರಣೆ ಡಬ್ಬಿಯ ಕಾರ್ಯಕ್ರಮದ ಮೂಲ ಉದ್ದೇಶ ಈ ಅಡಿಗೆ ಎಲ್ಲರೂ ಮಾಡ್ತಾರೆ, ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದಾರೆ, ಅದಲ್ಲ ಅಡಿಗೆ ಮಾಡುವಂತ ಕ್ರಮ ಅಂತ ತೋರಿಸ್ತಾ ಇದೀವಿ. ದಿನ ನೀವು ಅಡಿಗೆ ಮಾಡ್ತೀರಾ, ನಾವು ಅಡಿಗೆ ಮಾಡೋದೇ ತೋರಿಸ್ತೀವಿ. ಆದ್ರೆ ನಾವು ಮಾಡೋದ್ರಲ್ಲಿ ಯಾವ ಕ್ರಮದಲ್ಲಿ ಅಡಿಗೆ ಮಾಡ್ತೀವಿ, ಯಾವ ಕ್ರಮದಲ್ಲಿ ಅಡಿಗೆ ಮಾಡಿದಾಗ ಎಷ್ಟು ರುಚಿವತ್ತಾಗಿ ನಾವು ಅಡಿಗೆನ ಸವಿಬಹುದು ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯಾರೀ ಕರ್ಸಿದೀರಾ? ಯಾರೀ ಚೆಫ್? ನೋಡಿ ಬಂದಿದ್ದಾರೆ, ಗೊತ್ತಾಯ್ತಲ್ಲ ಯಾರು ಅಂತ? ಅದೇಪ್ಪ ನಮ್ ಕೃಷ್ಣ. ಕೃಷ್ಣನು ಅವರೇ ಬಂದಿದ್ದಾರೆ. ನಮಸ್ಕಾರ ಕೃಷ್ಣ. ನಮಸ್ತೆ. ನೋಡಿ ನೀವು ಬರೋದೇ ಕಾಯ್ತಾ ಇದ್ವಿ. ಇವತ್ತೇನು ಸ್ಪೆಷಲ್ ಆಗಿರೋ ಮಾಡಿ ತೋರಿಸ್ಬೇಕಪ್ಪ? ಸ್ಪೆಷಲ್ ಆಗಿರೋದೇ ಮಾಡ್ತೀನಿ. ಅದಕ್ಕೆ ಇವತ್ತು ನೀವೇನ್ ಮಾಡ್ತಾ ಇದ್ದೀರಾ ನಮ್ಗೆ ಹೇಳಿಪ್ಪ. ಇವತ್ತು ಚೈನೀಸ್ ಸ್ಪೆಷಲ್ ಮಾಡೋಣ. ಚೈನೀಸಾ? ಏನು? ಮೋಮೋಸ್. ಓ ಮೋಮೋಸ್, ಅದೇ ವೈಟ್ ಕಲರ್ ಮೇಲ್ಗಡೆ ಹೆಂಗೆ ನಮ್ ಕಡಪ್ ತರ? ಹೌದು ಅದೇ ತಾನೆ. ಓಕೆ, ಯಾಕಂದ್ರೆ ಫಸ್ಟ್ ನಾವೆಲ್ಲ ಹೋಟ್ಲಿಗೆ ಹೋಗ್ಬೇಕಂದ್ರೆ ಇದೆಲ್ಲ ಏನಪ್ಪ ಏನೋ ತಿಂತಾ ಇದಾರಲ್ಲ, ಇದು ತಿನ್ನೋ ಕ್ರಮ ಹೇಗೆ? ಫಸ್ಟ್ ಆರ್ಡರ್ ಮಾಡೋದು ಒಂದ್ ಕಷ್ಟ, ಆರ್ಡರ್ ಮಾಡೋದ್ರ ಹೆಸರು ಹಿಡ್ಕೊಳ್ಳೋದು ಒಂದ್ ಕಷ್ಟ. ಏನೋ ಮೋಮೋಸ್ ಅಂತ ಇದಾರೆ, ಇದು ಹೆಂಗಿರುತ್ತೆ ಏನೋ ಬೇರೆ ಕಡಪ್ ತರ ಬೇರೆ ಹೆಂಗಿದೆ, ಅದನ್ನೇನೋ ಆರ್ಡರ್ ಮಾಡ್ಬಿಡ್ತೀವ್ರು. ಅದನ್ನ ಏನ್ ಹಾಕೊಂಡ್ ತಿನ್ನೋದು? ಬಫೆಗೆ ಹೋದಾಗೆಲ್ಲ ಇಟ್ಟಿರ್ತಾರೆ ಒಂದು ಮೋಮೋಸ್ ಹಾಕೊಳ್ತೀವಿ, ಅದನ್ನ ಯಾವ್ದ್ರ ಜೊತೆ ತಿನ್ನೋದು? ತಿಂದ್ರೆ ಹೇಗಿರುತ್ತೆ? ಅದಕ್ಕೆಲ್ಲ ಸ್ವಲ್ಪ ಸಮಯ, ಇನ್ನು 10 ನಿಮಿಷಕ್ಕೆ ನಿಮ್ಮಲ್ಲಿ ನೀವು ರೆಡಿ ಮಾಡ್ಕೋಬಹುದು. ಕೃಷ್ಣ ಶುರು ಮಾಡೋಣ. ಏನೇನ್ ತಂದಿದ್ದೀರಪ್ಪ ಮೋಮೋಸ್ ಮಾಡಕ್ಕೆ? ಮೋಮೋಸ್ ಬೇಕಾಗುವ ಸಾಮಗ್ರಿಗಳು: ಎಲೆಕೋಸು, ಮಶ್ರೂಮ್, ದಪ್ಪ ಮೆಣಸಿನಕಾಯಿ, ಈರುಳ್ಳಿ ಹೂ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೈದಾ ಹಿಟ್ಟು, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಶುರು ಮಾಡಿ. ಏನ್ ಕೊಡಿವ ನಿಮ್ಗೆ ನಾನು? ಇವಾಗ ಫಸ್ಟ್ ನನ್ಗೆ ಒಂದು ಬಾಂಡ್ಲಿ ಕೊಡಿ. ಸಾಕಾಗುತ್ತಾ? ಓ ಸಾಕು, ಬೇಕಾಗುತ್ತೆ. ತಗೊಳ್ಳಿ. ಸ್ವಲ್ಪ ಆಯಿಲ್ ಹಾಕಿ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಸಾಮಾನ್ಯವಾಗಿ ಯಾವುದೇ ಸಣ್ಣ ಪುಟ್ಟ ಹೋಟ್ಲುಗಳೆಲ್ಲ ಮೋಮೋಸ್ ಸಿಗಲ್ಲ. ಯಾವುದೋ ಚೈನೀಸ್ ರೆಸ್ಟೋರೆಂಟ್ಸ್ ಹೋದ್ರೆ ಮಾತ್ರ ನಿಮಗೆ ಮೋಮೋಸ್ ಸಿಗುವಂತ ಸಾಧ್ಯತೆಗಳೇ ಹೆಚ್ಚು. ಆದ್ರಿಂದ ಚೈನೀಸ್ ರೆಸ್ಟೋರೆಂಟ್ ಹೋದಾಗ ಏನಪ್ಪಾ ಯಾಕೆ ತಿನ್ನೋದು, ಯಾಕೆ ಆರ್ಡರ್ ಮಾಡೋದು, ಏನೋ ಮೋಮೋಸ್ ಅಂತ ಹಾಕ್ಬಿಟ್ಟಿದ್ದಾರೆ, ಇದು ನಾವು ತಿನ್ಬೋದಾ ಅಂತ ಕನ್ಫ್ಯೂಷನ್ ಇಟ್ಕೊಳ್ಳೇಬಿಡಿ. ಖಂಡಿತವಾಗ್ಲೂ ನಾವೇ ತೋರಿಸ್ತೀವಿ. ಅದ್ರ ಫಸ್ಟ್ ನಿಮ್ಮ ಮನೇಲೇ ಟ್ರೈ ಮಾಡಿ. ಖಂಡಿತವಾಗ್ಲೂ ಹೋಟೆಲ್ಗಿಂತ ಸೂಪರ್ ಆಗಿ ನಿಮ್ಮ ಮನೇಲೆ ಮಾಡ್ಕೊಂಡು ತಿನ್ಬೋದು. ಕೋಸು. ಚೈನೀಸ್ ಅಡಿಗೆ ಕಲ್ತಿದ್ರಿ ನೀವು? ಚೈನೀಸ್ ಆಡೆಲ್ಲ ಕಲ್ತಿಲ್ಲ. ಚೆನ್ನಾಗಿರ್ತೀರಿ, ಅರ್ಥವಾಗಲ್ಲ ಯಾರಿಗೂ, ನೀವೇನ್ ಹೇಳಿದ್ರು ನಾವು ಕೇಳ್ಬೋದು. ಅದಕ್ಕೆ ಚೈನೀಸ್ ಅಡಿಗೆ ಮಾಡ್ತಾ ಇದೀವಿ, ಕಲಿಬೇಕು ಅಂತ ಇದೀನಿ, ನೋಡೋಣ. ಫಸ್ಟ್ ನಮ್ಮ ಭಾರತದ ಹಾಡು ಕಲಿಯೋಣ ಅಂತ ಅನ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮಶ್ರೂಮ್, ಕಲರ್ ಕ್ಯಾಪ್ಸಿಕಮ್, ಕೆಂಪು ಮತ್ತು ಹಳದಿಯ ದಪ್ಪ ಮೆಣಸಿನಕಾಯಿ, ಬೇಕಂದ್ರೆ ಹಸಿರು ಹಾಕೋಬಹುದು. ಬಟ್ ಇದು ಕಲರ್ಫುಲ್ ಆಗಿರ್ಲಿ ಅಂತ ಅನ್ಬಿಟ್ಟು ಹಾಕಿದೀನಿ ಅಷ್ಟೇ. ಓಕೆ. ಈ ಮೋಮೋಸ್ ನ ಹಾಗೆ ತಿನ್ಬೋದಾ ಅಥವಾ ಚಟ್ನಿ ಗಿಟ್ಟಿ ಬೇಕಾಗುತ್ತಾ? ಟೊಮೆಟೊ ಕೆಚಪ್ ಜೊತೆ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಯೂಶಲ್ ಆಗಿ ಟೊಮೆಟೊ ಕೆಚಪ್, ಚಿಲ್ಲಿ ಸಾಸ್ ಇದ್ರ ಜೊತೆಗೆ ತಿಂದ್ರೆ ಚೆನ್ನಾಗಿರುತ್ತೆ. ಅದೇ ನಮ್ಗೆ ಟೊಮೆಟೊ ಕೆಚಪ್ ಹಿಡ್ಸಲ್ಲ ಅಂತ ಅನ್ನೋರು ಬೇಕಂದ್ರೆ ಸಿಗಲ್ಲ ಅಂತ ಅನ್ನೋ ಪಕ್ಷಕ್ಕೆ ಟೊಮೆಟೊನಲ್ಲಿ ಬಾಯ್ಲ್ ಮಾಡ್ಬಿಟ್ಟು ಟೊಮೆಟೊ, ಹಸಿಮೆಣಸಿನಕಾಯಿ, ಈರುಳ್ಳಿ ಮತ್ತೆ ಗೊಜ್ಜು ತರ ಮಾಡ್ಕೊಂಡು ತಿನ್ಬೋದು. ಅದು ಚೆನ್ನಾಗಿರುತ್ತೆ. ಅದು ನಮ್ಮ ಇಂಡಿಯನ್ ಸ್ಟೈಲ್. ಓಕೆ. ಸ್ವಲ್ಪ ಈರುಳ್ಳಿ ಹೂವ. ಹೌದು. ಸೊ ಈಗ ಸ್ಟಫಿಂಗ್ ರೆಡಿ ಆಗಿದೆ. ಓಕೆ, ಆಫ್ ಮಾಡ್ಕೋಬೋದಾ? ಇದು ಆಫ್ ಮಾಡ್ಬಿಡೋಣ. ಈಗ ಹಿಟ್ಟು ಕಲ್ಸ್ಕೊಳಕ್ಕೆ ನಾನು ಮೈದಾ ಯೂಸ್ ಮಾಡ್ತೀನಿ. ಬಟ್ ನಿಮ್ಮ ಅಡುಗೆನಲ್ಲಿ ಜಾಸ್ತಿ ಕೃಷ್ಣ ಮೈದಾ ಯೂಸ್ ಮಾಡ್ತೀರಾ ನೀವು? ಯೂಶಲ್ ಆಗಿ ಹೋಟೆಲ್ಗಳಲ್ಲಿ ಇದರಲ್ಲಿ ಮೈದಾ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ವೈಟ್ ಕಲರ್ ಕಾಣಿಸ್ಬೇಕು ನೋಡಿ ನಿಮ್ಗೆ. ಓಕೆ. ಅದಕ್ಕೋಸ್ಕರ ಇದನ್ನ ಮೈದಾ ಯೂಸ್ ಮಾಡ್ತೀವಿ. ಓಕೆ. ಮೈದಾಗೆ ಸ್ವಲ್ಪ ಉಪ್ಪ. ನೀರಾ ಎಣ್ಣೆನಾ? ನೀರು. ಇದಕ್ಕೆ ಒಂಚೂರು ಪೆಪ್ಪರ್ ಪೌಡರ್ ಹಾಕೋತೀನಿ. ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಕಲ್ಸ್ಕೋಬೇಕು. ಇನ್ನ ಸ್ವಲ್ಪ ಎಷ್ಟು ಮಾಡ್ತೀರಾ ಇದ್ರೊಳಗಡೆ ನೀವು? ಒಂದು 7 ಮೈದಾ ಹಿಟ್ಟನ್ನ ಚೆನ್ನಾಗಿ
ಕಲಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ನಿಮಗೂ ಗೊತ್ತಾಗುತ್ತೆ. ಮೊಮೋಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಒಂದು 5 ಸ್ಟಾರ್ ಹೋಟೆಲ್ನ ಅಡುಗೆನ ತೋರಿಸ್ತಾ ಇದ್ದಾರೆ. ಚೈನೀಸ್ ಅಡುಗೆ ಇದು ಕೂಡ. ಮೊಮೋಸು ಮೊಮೋಸ್ನ ತೋರಿಸಿ ಸರ್ ಹಿಂಗೆ ಮಾಡೋದು ಗೊತ್ತಿಲ್ಲ ಅಂತ ಸಾಕಷ್ಟು ಜನ ಕೇಳ್ಕೊಂಡಿದ್ರು ಕೂಡ. ತುಂಬ ಜನ ಅವ್ರು ನಮಗೆ ಮೇಲ್ ಮಾಡ್ತಾರೆ, ಫೋನ್ ಮಾಡಿದಾಗ ಕೇಳ್ತಾರೆ. ಕೇಳಿದ್ದೆಲ್ಲ ಆಲ್ಮೋಸ್ಟ್ ಆಲು ನಾವು ಅದನ್ನು ಕಾರ್ಯಗತಗೊಳಿಸ್ತಾನೆ ಇದ್ದೀವಿ. ಸರ್ ಇದು ಮಾಡಿ ತೋರಿಸಿ, ಇದನ್ನೇ ಮಾಡಿ ತೋರಿಸಿ, ನಮ್ಗಿಷ್ಟ, ನಮಗೆ ಗೊತ್ತಿಲ್ಲ, ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ, ಅಥವಾ ಅಲ್ಲಿ ಮಾಡಿ ಚೆನ್ನಾಗಿರುತ್ತೆ ಅಂತ ರೆಫರೆನ್ಸ್ ಕೊಟ್ಟು ಕೇಳಿದಾಗ ಖಂಡಿತವಾಗ್ಲೂ ಅದನ್ನೇ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಬೋದು. ಯಾಕಂದರೆ ನಿಮ್ಗೆ ಇಷ್ಟಪಡೋದು, ನಾವು ತೋರಿಸೋದು ಎರಡು ಒಂದೇ ಆಗಿದ್ರೆ ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ. ಇದನ್ನ ಬಂದ್ಬಿಟ್ಟು ಲಟ್ಟಿಸ್ಕೊಳ್ಳೋಣ. ಬರೀ ನೀರಾಕೆ ಮೈದಾ ಹಿಟ್ಟನ್ನ ಕಲಿಸ್ಕೊಂಡಿದೀವಲ್ಲ ನಾವು. ಹೌದು, ಬರೀ ಮೈದಾ, ಬರೀ ನೀರು. ಯಾಕಂದ್ರೆ ಇದು ವೆಜ್ ಅಲ್ವಾ ಮಾಡ್ತಾ ಇರೋದು, ಅದರಿಂದ ನೀರು. ನಾನ್ ವೆಜ್ ಆದ್ರೆ ಎಗ್ ಹಾಕೊಂಡು ಕಲ್ಸ್ಕೊತಾರೆ. ಎಗ್ ನೀರು ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊತಾರೆ. ಓಕೆ. ಬೇಕಂದ್ರೆ ಇವಾಗ ಮಸಾಲ ಇಷ್ಟ ಆಗುವಂತವ್ರು ಬೇಕಂದ್ರೆ ಇದಕ್ಕೆ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಈ ಪೇಸ್ಟ್ ಹಾಕೋಬಹುದು ಹಿಟ್ಟಿಗೆ ಕಲ್ಸ್ಕೊಳಕ್ಕೆ. ಓಕೆ ಓಕೆ. ಫ್ಲೇವರ್ ಚೆನ್ನಾಗಿರೋ ಸಿಗುತ್ತೆ. ಎಕ್ಸ್ಟ್ರಾ ಒಂಥರ ಕಲರ್ ಚೇಂಜ್ ಆಗುತ್ತೆ. ಒಂದೇ ತರ ಮಾಡ್ಕೊಳ್ಳೋದಕ್ಕಿಂತ ಒಂದೊಂದ್ ಸತಿಗೆ ಒಂದೊಂದ್ ತರ ಮಾಡ್ಕೋಬಹುದು. ಅಂದ್ರೆ ಕುಕ್ಕರ್ ಇಟ್ಕೋಬಹುದಾ? ಸ್ವಲ್ಪ ಕಾಯಿಲೆ ಕುಕ್ಕರ್ ಇಟ್ಬಿಡೋಣ. ಯಾಕಂದ್ರೆ ಅದನ್ನ ಮಾಡಿ ಇದನ್ನೊಳಗೆ ಹಾಕಿ ಕುಕ್ಕರ್ನ ಇಟ್ಕೊಳ್ತಾ ಇದೀವಿ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಮುರಳಿ ಅವರೇ, ಹೇಳಿ ಹೇಳಿ ಹೇಳಿ. ಇದು ಸ್ಟೀಮ್ಡ್ ಫುಡ್ ಆಗಿರೋದ್ರಿಂದ ಹೇಳಿ ಹೇಳಿ ತುಂಬಾ ಆಯಿಲ್ ಇರಲ್ಲ. ಹೌದು, ತುಂಬಾ ಒಳ್ಳೇದು ಮೈಗೆ ಕೂಡ. ಚೈನೀಸ್ ಅವ್ರ ಫುಡ್ ಎಲ್ಲ ಆಲ್ಮೋಸ್ಟ್ ಆಲು ಸ್ವಲ್ಪ ಎಣ್ಣೆ ಕಡಿಮೆನೇ ಇರುತ್ತೆ. ಯಾಕಂದ್ರೆ ಚೈನೀಸ್ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ, ಅವ್ರು ಯಾರು ದಪ್ಪಿರಲ್ಲ. ಇಲ್ಲ ಹಂಗ ಅನ್ಕೋತೀವಿ. ಆಯಿಲ್ ಫುಡ್ ಜಾಸ್ತಿನೇ ಅದ್ರಲ್ಲಿ, ಆಯಿಲ್ ಸ್ವಲ್ಪ ಜಾಸ್ತಿನೇ. ಸ್ಟರ್ ಫ್ರೈ ಎಲ್ಲ ಮಾಡ್ತಾರೆ ಕೂಡ ಇಲ್ಲ, ಆಯಿಲ್ ನ ಕಡಿಮೆ ಮಾಡೋ ಶಕ್ತಿಯನ್ನ ಕಂಡಿಟ್ಕೊಂಡಿರ್ಬೇಕು ಅವರು. ಇರ್ಬೋದೇನೋ ಗೊತ್ತಿಲ್ಲ, ತಿಳ್ಕೊಂಡ್ಬರ್ಬೇಕು ನಾವು. ಸೊ ಇವಾಗ ಲಟ್ಟಿಸ್ಕೊಂಡಿದೀವಲ್ಲ, ಓಕೆ, ಇದ್ರೊಳಗಡೆ ಸ್ಟಫಿಂಗ್ ಮಾಡಕ್ ಶುರು ಮಾಡ್ಬಿಡೋಣ. ಮಾಡ್ಬಿಡಿ 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 ಮಾಡ್ಬಿಡಿ. ಫಸ್ಟ್ ಸ್ಟಫಿಂಗ್ ಮಾಡಕ್ಕಿಂತ ಮುಂಚೆ ಅರ್ಧ ಬಂದ್ಬಿಟ್ಟು ನಾವ್ ಈ ತರ ರೋಲ್ ಮಾಡ್ಕೊಂಡ್ಬಿಡೋಣ. ಯಾಕೆಂದ್ರೆ ಸ್ಟಫಿಂಗ್ ಮಾಡಕ್ ನಮ್ಗೆ ಈಸಿ ಆಗತ್ತೆ ಅವಾಗ ಅಲ್ವಾ. ಒಂದ್ ಬಟ್ಲ್ ತರ ಸಿಕ್ತು ಇವಾಗ. ಕರೆಕ್ಟ್ ಮಾಡಿದ್ರಿ. ಈಗೇನ್ ಮಾಡೋಣ, ಒಂದ್ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಬಿಟ್ಟು. ಓಕೆ 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 ಓಕೆ. ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ತಿನ್ಬೇಕಾದ್ರೆ. ಹೌದು, ಈಗ ತಣ್ಣಗಾಗಿದೆ. ಓಕೆ. ಈಗೇನ್ ಮಾಡೋಣ, ಈ ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಬಿಟ್ಟು ಓಹೋ ಸ್ಟಫಿಂಗ್ ಒಳಗಡೆ ಸ್ಟಫ್ ಮಾಡ್ಕೋಬೇಕು. ಓಕೆ 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 ಓಕೆ. ಓಕೆ, ಹೇಳಿಲ್ವಾ ನಮ್ಮ ಮೋದಕ ತರ ಬಂತು ಅಂತ? ವೆರಿ ಗುಡ್. ಮೊಮೋಸ್ ಗೊತ್ತಾಯ್ತಾ? ಶೇಪ್ ನೋಡಿದ್ರೆ ಗೊತ್ತಾಯ್ತಾ? ಯಾವಾಗಲೂ ಎಲ್ಲೋ ನೋಡಿರ್ತೀರಾ, ಚೈನೀಸ್ ರೆಸ್ಟೋರೆಂಟಲ್ಲಿ ಆಲ್ಮೋಸ್ಟ್ ನೋಡಿರ್ತೀರ, ಎಲ್ಲ ಬಫೆ ಗಿಫೆಗೆ ಹೋದಾಗ ಎಲ್ಲ ಒಂದು ಕಡೆ ಕಂಡಿರುತ್ತೆ. ತುಂಬ ಜನಕ್ಕೆ ಗೊತ್ತೇ ಇರಲ್ಲ, ಯಾವಾಗ ಅದೇನು ಮೊಮೋಸ್ ಅದು ಕಡಬ್ ಗಿಡಬ್ ರೋದು ಅಂದ್ಕೊಳ್ತಾರೆ. ಇದು ಹೆಸರೇ ಮೊಮೋಸು. ಇದು ಮಾಡೋ ವಿಧಾನನೇ ಈ ರೀತಿ. ಇದಕ್ಕಿನ್ನ ಕೆಲಸ ಇದೆ. ಇದನ್ನೆಲ್ಲ ಮಾಡಿ ಇದನ್ನ ಕುಕ್ಕರ್ಲಿಟ್ಟು 10 ನಿಮಿಷ ಬೇಯಿಸ್ಬೇಕಾಗುತ್ತೆ. ಆದ್ರೆ ನಾನು ಇದಕ್ಕೆ ಅಜಿನೋಮೋಟೊ ಹಾಕಿಲ್ಲ. ಹಾಕೊಳ್ಳೋರು ಬೇಕಂದ್ರೆ ಹಾಕೋಬಹುದು, ಬಟ್ ಯಾಕಂದ್ರೆ ದೇಹಕ್ಕೆ ಹಾನಿಕರ, ಅಷ್ಟು ಒಳ್ಳೇದಲ್ಲ ಮೈಗೆ ಅನ್ಬಿಟ್ಟು ನಾನು ಹಾಕಿಲ್ಲ. ಅಜಿನೋಮೋಟೊ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬರುತ್ತಾ ಟೇಸ್ಟ್? ಟೇಸ್ಟಿಂಗ್ ಪೌಡರ್ ಅಲ್ವಾ, ಟೇಸ್ಟ್ ಕೊಡುತ್ತೆ ಅದು ಹೆಂಗಿದ್ರು. ಬಟ್ ಆದ್ರೆ ಅದನ್ನ ಯೂಸ್ ಮಾಡೋದಕ್ಕಿಂತ ಮಾಡದೇ ಇರೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಓಕೆ ಓಕೆ ಓಕೆ. ಬಟ್ ನಿಮ್ಮ ಹೋಟೆಲ್ ಯೂಸ್ ಮಾಡಬೇಕಲ್ವಾ? ಇಲ್ಲ, ಮಾಡಲ್ಲ. ಇವಾಗ ಅಜಿನೋಮೋಟೊ ಯಾವ್ದಕ್ಕೂ ಯೂಸ್ ಮಾಡಲ್ಲ. ಚೈನೀಸ್ ಫುಡ್ ಕೆಲವೊಂದಕ್ಕೆ ಯೂಸ್ ಮಾಡ್ತಾರೆ, ಬಟ್ ಎಲ್ಲದಕ್ಕೂ ಬೇಕೇ ಬೇಕು ಅನ್ನೋದಕ್ಕೆ ಯೂಸ್ ಮಾಡ್ತೀವಿ ಬಿಟ್ಟರೆ. ಪಾಯ್ಸನ್ ಅದು? ಪಾಯ್ಸನ್ ಅಲ್ಲ, ಜಾಸ್ತಿ ಸೇವಿಸೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಸುಂದರಿ ಕೃಷ್ಣ, ಯಾವಾಗ ಜಾಸ್ತಿ ಸೇವಿಸ್ತಾರಪ್ಪ? ಏನ್ ದಿನಾ ಒಟ್ಟಿಗೆ ಹೋಗ್ತಾರ ಎಲ್ಲಾರು? ಅವೆಲ್ಲ ಒಂದ್ಸರಿ ಚೆನ್ನಾಗಿ ಮಾಡಬೇಕು ಅಂದಾಗ ದಿನ ಹೊಸ ಬಟ್ಟೆ ಹಾಕೊಳಕ್ಕಾಗತ್ತಾ? ಯಾವತ್ತೊಂದು ಹೊಸ ಬಟ್ಟೆ ಹಾಕೊಳ್ತಾರೆ. ಅದೇ ತರ ಯಾವಲ್ಲ ಚೆನ್ನಾಗಿ ಮಾಡ್ಕೊಂಡಾಗ ಸ್ವಲ್ಪ ಹಾಕೊಳ್ತಾರೆ. ಇಲ್ಲ, ನಾನು ಏನಕ್ಕೆ ಹೇಳಿದ್ದು ಅಂದ್ರೆ, ಈ ನಡುವೆ ನಾನು ನೋಡಿದೀನಿ ನಮ್ಮ ಫ್ರೆಂಡ್ ಮನೆಯಲ್ಲಿ ರಸಮ್ಗೆ, ಸಾಂಬಾರ್ಗೆ, ಪಲ್ಯಕ್ಕೆ ಎಲ್ಲ ಅಜಿನೋಮೋಟೊ ಹಾಕಕ್ ಶುರು ಮಾಡ್ಬಿಟ್ಟಿದ್ದಾರೆ ಗೊತ್ತಾ. ಟೇಸ್ಟ್ ಕೊಡತ್ತೆ. ಅದು ಕಷ್ಟ, ಇದೆಲ್ಲ ಕಷ್ಟ. ನಾನು ಅದಕ್ಕೆ ಹೇಳಿದೆ ಅಷ್ಟೇ, ಇನ್ಯಾವುದಕ್ಕೂ ಅಲ್ಲ. ಇವಾಗ ಏನಾಗ್ತಿದೆ ಅಂದ್ರೆ, ಈ ಚಿಕ್ಕ ಪುಟ್ಟ ಹೋಟ್ಲ್ಗಳಲ್ಲಿ ಹೋಗ್ಬಿಟ್ಟು ಕೇಳ್ತಾರೆ, ಏನಪ್ಪಾ ಈ ತರ ಮಾಡ್ತಿದ್ದೀರಾ, ಏನು ಎಷ್ಟು ಟೇಸ್ಟ್ ಇದೆಯಲ್ಲ ಏನು ಅಂತ. ಅವ್ನು ಹೇಳ್ತಾನೆ, ಒಂದ್ ಸ್ವಲ್ಪ ಅಜಿನೋಮೋಟೊ ಹಾಕೊಳ್ಳಿ, ಸೂಪರ್ ಟೇಸ್ಟ್ ಕೊಡತ್ತೆ. ಅದಕ್ಕೊಂದು ಹೆಸರಿಟ್ಟಿದೀವಿ, ಜುಮ್ ಅಂತಾರ ಪೌಡರ್ ಅಂತ. ನಾವೆಲ್ಲ ಸೇರ್ಕೊಂಡು. ಸೊ ಇಟ್ಬಿಡೋಣ. ಮೊಮೋಸ್
ಒಂದ್ ಸ್ವಲ್ಪ ಆಯಿಲ್ ಹಾಕಿ. ಮನೇಲಿ ನೀವು ನೋಡಿರ್ಬೋದು, ಇಡ್ಲಿ ಪಾತ್ರೆಗೆ ಆಯಿಲ್ ಹಚ್ಬಿಟ್ಟು ಇಡ್ತಾರೆ. ಯಾಕೆಂದ್ರೆ ಅಂಟತ್ತೆ ಅನ್ಬಿಟ್ಟು ಅಷ್ಟೇ. ಅದೇ ತರಾನೇ ಇದು ಈಸಿಯಾಗಿ ಬರುತ್ತೆ ಅಂತ. ಹೌದು. ಎಷ್ಟು ನಿಮಿಷ ಮಾಡ್ಬೇಕಾಗತ್ತೆ ಇದು? 10 ಮಿನಿಟ್ಸ್ ಇದು ಸ್ಟೀಮ್ ಆಗ್ಬೇಕು. 10 ಮಿನಿಟ್ಸ್ ಸ್ಟೀಮ್ ಆಗ್ಬೇಕಲ್ಲ? ಹೌದು. ಪಟಾಪಟ್ ಅಂತ ಕೃಷ್ಣ ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್. ಹೆಸರು ಮಾತ್ರ ಹೇಳಲ್ಲ, ಫುಲ್ ಸಸ್ಪೆನ್ಸ್ ಅಂತ ಏನೋ ತಗೊಂಡ್ಬಂದಿದ್ದಾರೆ. ತಗೊಂಬರ್ಲಿ. ಅಷ್ಟೊಳಗೆ ನೋಡ್ತೀನಿ ಮೋಮೋಸ್ ಬೇರೆ ರೆಡಿ ಆಗ್ಬಿಟ್ಟಿದೆ. ಅದನ್ನು ಚೂರು ನೋಡ್ಬೋಣ. ನೋಡಿ ಪಟಾಪಟ್ ಏನ್ ಮಾಡ್ತಾರೋ ನೋಡ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡೋಣ ಕೃಷ್ಣ ಜೊತೆ. ಕೃಷ್ಣ ನಮಸ್ಕಾರ. ನಮಸ್ತೆ. ಬಂದ್ಬಿಟ್ರಾ? ಮಾಡ್ಬಿಡೋಣ. ಬಂದೇ ಬಿಟ್ರಾ? ಅದೇನೋ ಬೇಜಾನ್ ತಂದ್ಬಿಟ್ಟಿದ್ದೀರಾ? ಇದೆಲ್ಲ ತಂದಿದ್ದೀನಿ. ಫಸ್ಟ್ ಇದು ಟೇಸ್ಟ್ ನೋಡ್ಬಿಡ್ತೀರಾ? ಅಯ್ಯೋ, ಫಸ್ಟ್ ಅದೇ ಕೆಲಸ ಮಾಡೋದು. ಯಾಕೆಂದ್ರೆ ಬಿಸಿ ಬಿಸಿಯಾಗಿರ್ಬೇಕಾದ್ರೆ ತಿನ್ಬೇಕು. ನೋಡಿ, ಬಿಸಿ ಇದೆಯಾ? ಉದಾಹರಣೆ ತೆಗಿರಿ. ಇದು ಅಭ್ಯಾಸ ಇದೆ ಬಿಡಿ ನಮ್ಗೆ. ನೋಡಿದ್ರ ನಾನು ಹೇಳ್ದೆ ಎಣ್ಣೆ ಹಾಕಿದ್ರೆ ಅಂಟಲ್ಲ ಅನ್ಬಿಟ್ಟು ನೀಟಾಗಿ ಮೊಮೋ. ಮುರಳಿ ಅವರೇ, ಬಿಸಿ ಬಿಸಿಯಾದ ವೆಜ್ ಮೊಮೋಸ್ ರೆಡಿ ಇದೆ. ಥ್ಯಾಂಕ್ ಯು. ತುಂಬಾ ದಿವಸ ಅನ್ಕೊಳ್ತಾ ಇದ್ದೆ ಹೆಂಗಾದ್ರೂ ಮಾಡಿ ಮೋಮೋಸ್ನ ಮಾಡಿಸ್ಲೇಬೇಕು ಕೃಷ್ಣನ್ ಕೈಲಿ ಅಂತ. ಕೃಷ್ಣ ಸಖತ್ತಾಗಿ ಮಾಡಿದ್ದಾರೆ ಕೂಡ. ಓಕೆ, ನೋಡ್ತಾ ಇರೋ ಗೊತ್ತಾಗುತ್ತೆ ನಿಮ್ಗೆ. ಇದು ಗೊತ್ತಾಯ್ತಾ ನಿಮ್ಗೆ ಏನು ಅಂತ? ಇದೇ ಮೋಮೋಸ್ ರೀ. ಓಕೆ, ಇದನ್ನ ಯಾವ ರೀತಿ ಮಾಡ್ಕೋಬೇಕು? ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಇಡ್ಲಿ ತರ ಇರುತ್ತೆ, ಎಣ್ಣೆ ಕಂಟೆಂಟ್ ಏನು ಅಂತದಿರೋದಿಲ್ಲ. ಇನ್ನೊಂದ್ಸರಿ ತೋರಿಸ್ತೀನಿ ಕೃಷ್ಣ ಯಾವ ರೀತಿ ಮೋಮೋಸ್ನ ಮಾಡಿದ್ರು ಅಂತ. ಮೋಮೋಸ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಲೆಕೋಸು, ಮಶ್ರೂಮ್, ದಪ್ಪ ಮೆಣಸಿನಕಾಯಿ, ಉಪ್ಪು, ಈರುಳ್ಳಿ ಹಾಕಿ ಹುರಿದು ತಣ್ಣಗಾಗಲು ಬಿಡಿ. ನಂತರ ಕಾಳು ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಕಾಳು ಮೆಣಸಿನ ಪುಡಿ, ನೀರು ಹಾಕಿ ಕಲಸಿಕೊಳ್ಳಿ. ಕಲಸಿದ ಹಿಟ್ಟನ್ನು ತೆಗೆದುಕೊಂಡು ಲಟ್ಟಿಸಿ ಮಧ್ಯದಲ್ಲಿ ತರಕಾರಿ ಮಿಶ್ರಣ ಇಟ್ಟು ಉಂಡೆಯಂತೆ ಮಾಡಿ ಇಡ್ಲಿ ಕುಕ್ಕರ್ನಲ್ಲಿ ಎಣ್ಣೆ ಸವಿರಿದ ಪ್ಲೇಟ್ನಲ್ಲಿಟ್ಟು ಆವಿಯಲ್ಲಿ ಬೇಯಿಸಿ. ಈಗ ಚೈನೀಸ್ ಸ್ಪೆಷಲ್ ಮೋಮೋಸ್ ಅನ್ನು ಸಾಸ್ನೊಂದಿಗೆ ತಿನ್ನಲು ಕೊಡಿ. ಚೆನ್ನಾಗಿದೆಯಾ? ಮೋಮೋಸ್ ತಿಂದಿದ್ದವ್ರಿಗೆ ಅದ್ಭುತವಾಗಿ ಇಷ್ಟ ಆಗುತ್ತೆ. ಯಾಕಂದ್ರೆ ಅದ್ಭುತವಾಗಿದೆ ಕೂಡ. ಸಕ್ಕತ್ತಾಗಿದೆ ಕೃಷ್ಣ. ಥ್ಯಾಂಕ್ ಯು. ಸಕ್ಕತ್ತಾಗಿದೆ. ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀರಾ. ಪಟಾಪಟದ ಅದೇನು ಮಾಡ್ಬಿಡ್ತಿರೋ ದೇವ್ರಿಗೆ ಗೊತ್ತು. ತುಂಬಾ ಚೆನ್ನಾಗಿದೆ. ನೀವು ಅಷ್ಟೇ ಒಂದ್ಸರಿ ಟ್ರೈ ಮಾಡಿ. ಅಟ್ಲೀಸ್ಟ್ ತಿಂಗಳಲ್ಲಿ 3 ಸರಿ ಆದ್ರೂ ಮೋಮೋಸ್ ಮಾಡ್ಕೊಂಡು ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವ್ರಿಗೆ ತಿನ್ನಿಸಿ. ಒಳ್ಳೆ ಖುಷಿ ಕೊಡುತ್ತೆ, ಇಷ್ಟ ಆಗುತ್ತೆ ಮಕ್ಳಿಗೆ. ಫಸ್ಟು ಖಂಡಿತವ್ರು ಟ್ರೈ ಮಾಡ್ತೀರಾ. ಓಕೆ ಕೃಷ್ಣ, ಪಟಾಪಟ್ ಅಂತ ಗೋಬಿ 65 ಮಾಡೋಣ. ಗೋಬಿ 65? ಚಿಕನ್ 65 ಓಕೆ. ಗೋಬಿ 65 ಯಾಕೆ? ತೋರಿಸಿ, ಗೋಬಿ ತೋರಿಸಿ ಫಸ್ಟು. ಇದು 65? ಅದು 65 ಅಲ್ಲ, ಅದು 1-2. ಅದಕ್ಕೆ ಹೆಸರು ಬಂದಿರೋದು ಬೇರೆ ಕಾರಣ. ಯಾಕೆ? ಅದು ಆಕ್ಚುಲಿ ಏನಂದ್ರೆ ಈ ಮಸಾಲಾ ಕಂಡಿಡ್ದಿದ್ದು ನಮ್ಮ ತಮಿಳ್ನಾಡಲ್ಲಿ ಮಾಡೋ ಅಂತದ್ದು. ಸೊ ಇದನ್ನ ಕಂಡಿಡ್ದಿದ್ದು 1965ರಲ್ಲಿ. ಚಿಕನ್ 65 ಆಯ್ತದು. ಹಂಗೆ ಗೋಬಿ 65. ಯಾಕಂದ್ರೆ ಮಸಾಲಾ ಕಂಡಿಡ್ದಿದ್ದು 65 ಇಸ್ವಿ ಅಲ್ವಾ? ಅಂದ್ರೆ 65 ಇಸ್ವಿಯಿಂದ ಜನ ಇದನ್ನ ತಿಂತಾ ಇದಾರೆ. ಹೌದು. ನಾವೇನ್ರಿ ಹೊಸ ತೋರಿಸ್ತಾ ಇದೀವಿ ಕೃಷ್ಣ. ಓಕೆ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಬಿ 65 ನೋಡಿ. ಮಾಮೂಲಿ ಗೋಬಿ ಮಂಚೂರಿ ಅಂದಾಗ ಸ್ವಲ್ಪ ಆ ಮಂಚೂರಿ ಸೈಜ್ ಎಲ್ಲ ಸ್ವಲ್ಪ ಚಿಕ್ಕದಾಗಿರುತ್ತೆ. ಇದು ಸಣ್ಣದಾಗಿರುತ್ತೆ. ಚಿಕನ್ ಅಲ್ಲೂ ಅಷ್ಟೇ, ಚಿಕನ್ ಮಾಮೂಲಿ ಹೇಳಿದ್ರೆ ಚಿಕ್ಕದಾಗಿರುತ್ತೆ. 65 ಅಂದ್ರೆ 3 ಪೀಸ್ ಬರುತ್ತೆ, ದಪ್ಪಾಗಿರುತ್ತೆ. ಅದೇ ತರ ಈ 65 ಮಾಡಿ ತೋರಿಸ್ತಾ ಇದಾರೆ. ಶುರು ಮಾಡಿ ಕೃಷ್ಣ, ಏನೇನು ತಂದಿದ್ದೀರಾ 65 ಮಾಡಕ್ಕೆ? ಗೋಬಿ 65 ಬೇಕಾಗುವ ಸಾಮಗ್ರಿಗಳು: ಹೂಕೋಸು, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಜೀರಿಗೆ ಪುಡಿ, ಸೋಯಾ ಸಾಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆಹಣ್ಣು, ಉಪ್ಪು, ಎಣ್ಣೆ. ಓಕೆ, ಇವಾಗ ನಾನು ಏನ್ ಕೊಡ್ಲಿ ನಿಮ್ಗೆ? ನನ್ಗೊಂದು ಮಿಕ್ಸಿಂಗ್ ಬೌಲ್ ಕೊಡಿ ಫಸ್ಟ್. ಮಿಕ್ಸಿಂಗ್ ಬೌಲ್ ಬೇಕಾ? ತಗೊಳ್ಳಿ. ಮಿಕ್ಸಿಂಗ್ ಬೌಲ್ಗೆ ಫಸ್ಟ್ ಕಾರ್ನ್ಫ್ಲೋರ್ ಹಾಕೋತೀನಿ. ಕಾರ್ನ್ಫ್ಲೋರು ಕ್ರಿಸ್ಪಿನೆಸ್ ಕೊಡೋದಕ್ಕೆ.
ಸೊ ಕಾರ್ನ್ ಫ್ಲೋರ್ ಎಷ್ಟು ಹಾಕೋತೀವೋ ಅಷ್ಟೇನೆ, ಅದಕ್ಕಿಂತ ಡಬಲ್ ಆಗಿ ಮೈದಾ ಹಾಕೋಬೇಕಾಗತ್ತೆ ಯಾವತ್ತು. ಡಬಲ್ ಆಗಿ? ಹೌದು. ಇಲ್ದಿದ್ರೆ ನೀವು ಕರಿತೀರಾ ಎಣ್ಣೆನಲ್ಲಿ? ಹೌದು, ಎಣ್ಣೆಲಿ ಕರಿತೀನಿ. ಎಣ್ಣೆ ಕಾಯಕ್ಕೆ ಇಟ್ಕೊಬಿಡೋಣ, ಅದಕ್ಕೋಸ್ಕರ ಕೇಳ್ದೆ. ಏನೇಂದ್ರು ಮೋಮೋಸ್ ಅದ್ಭುತವಾಗಿ ಮಾಡಿದ್ರೆ ಬಿಡ್ರಿ. ಥ್ಯಾಂಕ್ ಯು. ಸಖತ್ತಾಗಿದ್ದಾರೆ. ಇಲ್ಲ ಹಂಗೆ ಅದಕ್ಕೆ ಪಕ್ಕದಲ್ಲೇ ಇಟ್ಕೊಂಡಿದೀನಿ, ಇನ್ನ ಕಂಪ್ಲೀಟ್ ಮಾಡಿಲ್ಲ ಅದನ್ನ. ಹಾ, ಹಂಗೆ ನೀವು ಆ ಕಡೆ ಮಾತಾಡ್ತಾ ಇರ್ಬೇಕಾದ್ರೆ ನೀವು ಆ ಕಡೆ ಬ್ರೇಕ್ ಹೋದಾಗ ನಾವ್ ಈ ಕಡೆ ಬ್ರೇಕ್ ಅಲ್ಲಿ ಖಾಲಿ ಮಾಡ್ಬೋಣ ಅಂತ. ಓಕೆ. ಸಖತ್ತಾಗಿ ಬಂದಿದೆ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಓಕೆ, ಮೈದಾ ಹಿಟ್ಟು ಮತ್ತೆ ಕಾರ್ನ್ ಫ್ಲವರ್, ಸ್ವಲ್ಪ ಉಪ್ಪು. ಓಕೆ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಚಿಲ್ಲಿ ಪೌಡರ್. ಓಕೆ ಓಕೆ. ಧನಿಯಾ ಪೌಡರ್. ಓಕೆ. ಜೀರಾ ಪೌಡರ್. ಗರಂ ಮಸಾಲಾ ಪೌಡರ್. ಸ್ವಲ್ಪ ಚಾಟ್ ಮಸಾಲ. ಎಲ್ಲ ಪೌಡರ್ ಹಾಕೊಂಬಿಟ್ರಿ, ಇನ್ಯಾವುದು ಪೌಡರ್ ಉಳ್ಕೊಂಡಿಲ್ಲ ಅಂತೆ. ಸೋಯಾ ಸಾಸ್. ಸಾಸ್ ಏನಕ್ಕಿದು? ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೋಯಾ ಸಾಸ್ ಇದು ಆಕ್ಚುಲ್ ಆಗಿ ಬಂದು ಇಂಡಿಯನ್ ಚೈನೀಸ್ ಕೊಲಾಬ್ರೇಷನ್. 65. ಶುಂಠಿ ಬೆಳ್ಳುಳ್ಳಿ. ಫುಲ್ಲು ಹಿಟ್ಟನ್ನ ಕಲ್ಸ್ಕೊಳ್ತಾ ಇದೀರಲ್ಲ? ಹೌದು. ನೀರೇನು ಹಾಕೋಬೇಕಾಗುತ್ತೆ? ನೀರು ಹಾಕೋಬೇಕು. ಇದನ್ನ ಬ್ಯಾಟರ್ ತರ ಕಲ್ಸ್ಕೋಬೇಕು. ಸಾಕು. ಯಾಕೆಂದ್ರೆ ಕಂಟಿನ್ಯೂಸ್ ಆಗಿ ಒಂದೇ ಸತಿಗೆ ಹಾಕೊಂಡ್ಬಿಟ್ರೆ ಗೊತ್ತಾಗಲ್ಲ, ನೀರು ಮಿಕ್ಸ್ ಬರಲ್ಲ. ಹೌದು. ಇದನ್ನ ಗಂಟು ಇಲ್ದಂಗೆ ಒಡ್ಕೋಬೇಕು ನೀಟಾಗಿ. ಓಕೆ. ಯಾವಾಗ್ಲೂ ಏನ್ ಗೊತ್ತಾ, ನಾವು ಮೈದಾನ ಕಾರ್ನ್ ಫ್ಲೋರ್ಗೆ ಡಬಲ್ ಹಾಕೋಬೇಕಾಗುತ್ತೆ. ಎಷ್ಟು ಮೈದಾ ಹಾಕಿರ್ತೀವಿ? 2 ಪಟ್ಟು. ಎಷ್ಟು ಕಾರ್ನ್ ಫ್ಲೋರ್ ಹಾಕೋತೀವೋ ಅದಕ್ಕೆ ಡಬಲ್ ಮೈದಾ. ಹೌದು. ಏನಕ್ಕೆ ಅಂದ್ರೆ ಕಾರ್ನ್ ಫ್ಲೋರ್ ಬಂದ್ಬಿಟ್ಟು ನಿಮ್ಗೆ ಕ್ರಿಸ್ಪಿನೆಸ್ ಕೊಡುತ್ತೆ, ಆದ್ರೆ ಅಂಟಲ್ಲ ಅದು. ನೀವು ಬರೀ ಕಾರ್ನ್ ಫ್ಲೋರ್ ಹಾಕ್ಬಿಟ್ಟು ನೀವು ಗೋಬಿ ಮಾಡ್ತೀನಿ ಅಂತಂದ್ರೆ ಸಿಕ್ಕಾಕೊಳ್ಳಲ್ಲ. ಗೋಬಿ ಸಪ್ರೇಟ್ ಆಗಿರುತ್ತೆ, ಕಾರ್ನ್ ಫ್ಲೋರ್ ಸಪ್ರೇಟ್ ಆಗಿರುತ್ತೆ ಎಣ್ಣೆಲಿ ಹಾಕಿದ್ಮೇಲೆ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಮೈದಾ ಯೂಸ್ ಮಾಡ್ತೀವಿ. ಮೈದಾ ಯೂಸ್ ಮಾಡೋದ್ರಿಂದ ಹಿಡ್ಕೊಳ್ಳುತ್ತೆ ನೀಟಾಗಿ. ನೋಡಿದ್ರಲ್ಲ, ಈ ತರ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೀಟಾಗಿ ಬೀಟ್ ಮಾಡ್ಕೊಂಡ್ರೆ ಲಮ್ಸ್ ಎಲ್ಲ ಹೊಡಿಯುತ್ತೆ, ಅಂದ್ರೆ ಗಂಟುಗಳೆಲ್ಲ ಹೊಡಿಯುತ್ತಲ್ಲ, ಆ ಗಂಟುಗಳೆಲ್ಲ ಹೊಡಿಯುತ್ತೆ. ಗಂಟುಗಳೆಲ್ಲ ಹೊಡೆದ್ಮೇಲೆ ನಿಂಬೆಹಣ್ಣಿನ ರಸ. ಹುಣಸೆಹಣ್ಣಿಂದ ಹಾಕೋಬೋದಾ? ಹುಣಸೆಹಣ್ಣಿಂದ ಹಾಕೋಬಹುದು, ಇಲ್ಲ ನಿಂಬೆಹಣ್ಣಿನ ರಸ. ಓಕೆ. ಹಿಂಡ್ಕೊಳ್ಳೋಣ. ಇಲ್ಲ ಅಂತಂದ್ರೆ ವಿನಿಗರ್ ಹಾಕೋಬಹುದು. ಓಕೆ. ಸ್ವಲ್ಪ ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಎಲ್ಲ ಇರತ್ತೆ. ಮಿಕ್ಸ್ ಆಗಿದೆ ನೀಟಾಗಿ. ಈಗೇನ್ ಮಾಡೋಣ, ಇದ್ರೊಳಗೆ ಈ ಗೋಬಿನ ಒಂದೊಂದಾಗಿ ಹಾಕ್ತಾ ಬರೋಣ ಇದ್ರೊಳಗೆ. ಗೋಬಿ 65 ಎಷ್ಟು ನಿಮಿಷ ಇದನ್ನೇ ನೆನೆಸ್ಬೇಕಾಗತ್ತಾ ಕೃಷ್ಣ? ಇದನ್ನೇನು ನೆನ್ಸೋದ್ ಬೇಕಾಗಿಲ್ಲ ಆಕ್ಚುಲ್ ಆಗಿ. ಇದೇ ಬಂದ್ಬಿಟ್ಟು ನೀವು ಬೇರೆ ಯಾವ್ದ್ರಲ್ಲಾದ್ರೂ ಚಿಕನ್ ಅಲ್ಲಿ ಇದ್ರಲ್ಲಿ ಮಾಡಂಗಿದ್ರೆ ಅವಾಗ ಮ್ಯಾರಿನೇಟ್ ಮಾಡಿ ಇಡ್ಬೇಕಾಗುತ್ತೆ. ಇದನ್ನೇ ಚಿಕನ್ ಹಾಕೋಬೋದಾ? ಇದೇ ಮಸಾಲ ಸೇಮ್ ಚಿಕನ್ ಹಾಕೊಂಡ್ರೆ ಬೋನ್ಲೆಸ್ ಪೀಸಸ್ ಚಿಕನ್ 65 ಆಗುತ್ತೆ. ಪನ್ನೀರ್ ಹಾಕಿದ್ರೆ ಪನ್ನೀರ್ 65 ಆಗುತ್ತೆ. ಟೋಫು ಹಾಕಿದ್ರೆ ಟೋಫು 65 ಆಗುತ್ತೆ. ಟೋಫು ಅಂದ್ರೆ ಸೋಯಾಬೀನ್ ಅಲ್ಲಿ ಮಾಡುವಂತ ಪನ್ನೀರ್ ತರ ಇರುತ್ತೆ. ಈಗ ಏನ್ ಮಾಡೋಣ, ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಕುಕ್ ಆಗ್ಬೇಕು, ಯಾಕಂದ್ರೆ ಇದು ಗೋಬಿ ಬಾಯ್ಲ್ ಮಾಡಿಲ್ಲ ನಾವು. ನೀವು ಉಲ್ಟಾನೇ ಬಿಡ್ತಾ ಇದೀರಾ, ಕರೆಕ್ಟಾನೇ ಬಿಡ್ತಾ ಇರೋದು? ಏನ್ ಹೇಳಿ? ಯೂಶಲಿ ಈ ಕಡೆ ಬಿಡ್ತಾ ಇರೋದು ಕರೆಕ್ಟ್? ಅದು ಇಲ್ಲ, ಯಾವ ರೀತಿ ಬೇಕಾದ್ರೂ ಬಿಡ್ಬೋದು, ಅದು ಮುಳುಗತ್ತೆ ಹೆಂಗಿದ್ರು. ಸೊ ನೀವು ಕೆಳಗಡೆಗೆ ಹಾಕಿದ್ರು ಹಾಕ್ಬೋದು, ಈ ರೀತಿ ಹಾಕಿದ್ರು ಹಾಕ್ಬೋದು, ಯಾಕಂದ್ರೆ ಟರ್ನ್ ಮಾಡ್ತೀವಿ ಆಮೇಲೆ ಒಂದ್ಸತಿ. ಇದು ಆಕ್ಚುಲಿ ಬಂದ್ಬಿಟ್ಟು ನಾವು ಮಾಡ್ತಾ ಇರೋದು ಇವಾಗ 4 ಪ್ಯಾಕ್ಸ್. ಸಾಮಾನ್ಯವಾಗಿ ಇವಾಗೆಲ್ಲ 4 ಪ್ಯಾಕ್ಸ್ ಅಂದ್ರೆ ಏನಪ್ಪಾ? 4 ಪ್ಯಾಕ್ಸ್ ಅಂತಂದ್ರೆ 4 ಜನಕ್ಕೆ ಅಂತ. ನಾವ್ ಅನ್ಕೊಂಡು ನಾವೆಲ್ಲ 6 ಪ್ಯಾಕ್ ಅಲ್ಲಿ ಇದೀವಲ್ಲ, ಅದಕ್ಕೆ ಸ್ವಲ್ಪ ಗೊತ್ತಾಗಿಲ್ಲ. ಓಕೆ ಕೃಷ್ಣ, ಆಗಿದೆ, ಆಗ್ಬಿಟ್ಟಿದ್ಯಪ್ಪ, ಸಖತ್ತಾಗಿ ಆಗ್ಬಿಟ್ಟಿದೆ. 65 64. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡಿದ್ವಿ ಗೋಬಿ 65. ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ದಪ್ಪ, ಎಷ್ಟು ನೀಟಾಗಿ, ಎಷ್ಟು ರುಚಿಯಾಗಿ ಬಂದಿರುತ್ತೆ ಅಂತ ನಾನು ತಿನ್ಮೇಲೆ ಹೇಳ್ತೀನಿ. ಕೃಷ್ಣ ಮಾಡಿದ್ಮೇಲೆ ರುಚಿ ಜಾಸ್ತಿನೇ ಇರುತ್ತೆ. ಸ್ವಲ್ಪ ನಾವು ಸ್ವಲ್ಪ ಅನ್ಕೊಂಡಿದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಕೃಷ್ಣ, ಬೇಗ ಸರ್ವ್ ಮಾಡಿ ಕೊಟ್ರೆ ನಾವು ತಿಂದು ರುಚಿ ಹೇಳಿ
ಮುರಳಿ ಅವರೇ, ಗೋಬಿ 65 ರೆಡಿ ಇದೆ. ಗೋಬಿ 65 ತುಂಬಾ ಅದ್ಭುತವಾಗಿ ರೆಡಿ ಆಗಿದೆ. ಇದೇನಪ್ಪ ಅದ್ರ ಮೇಲೆ ಏನೋ ಇಟ್ಟಿದಲ್ಲ ಅನ್ಕೋಬಿಡಿ. ಇದು ಕ್ಯಾರೆಟ್, ಅದ್ರ ಮೇಲೆ ಒಂದು ಕಡ್ಡಿ, ಅದ್ರೊಳಗೆ ಗೋಬಿ. ಮಾಡಿದ ವಿಧಾನನೂ ತುಂಬಾ ಚೆನ್ನಾಗಿತ್ತು. ನಿಮ್ಗೂ ಸಹ ತುಂಬಾ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ವಿಧಾನ. ನೋಡಿಲ್ದಿರೋರು ಇನ್ನೊಂದ್ಸರಿ ನೋಡ್ಕೋಬಹುದು, ಕಲ್ತ್ಕೋಬಹುದು, ಮನೆಯಲ್ಲಿ ಟ್ರೈಯೂ ಮಾಡಬಹುದು. ಗೋಬಿ 65 ಮಾಡುವ ವಿಧಾನ: ಒಂದು ಬೌಲ್ಗೆ ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಉಪ್ಪು, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಸೋಯಾ ಸಾಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿ. ನಂತರ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹೂಕೋಸನ್ನು ದಪ್ಪಗೆ ಹೆಚ್ಚಿಕೊಂಡು ಅದನ್ನು ಕಲಸಿದ ಮಿಶ್ರಣದಲ್ಲಿ ಹಾಕಿ ಚೆನ್ನಾಗಿ ಕಲಸಿ. ಇದನ್ನು ಕಾದ ಎಣ್ಣೆಯಲ್ಲಿ ಕರಿದರೆ ಗೋಬಿ 65 ರೆಡಿ ಟು ಈಟ್. ಕೃಷ್ಣ, ಹಂಗೆ ತಿನ್ನ. ಹಂಗೇನೆ ತಿನ್ನಿ ಸ್ವಲ್ಪ. ಇದು 65 ಇಲ್ಲ, ಇದು 265. ಇದು ಅಲ್ಲ ರೀ, ಇದನ್ನ ಇಟ್ಕೊಳ್ಳೋ. ಕಿಲೋಮೀಟರ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಯಾರಿಗೂ ಕೊಡದೆ. ನೋಡಿ, ಈ ಕಡೆ ಮೊಮೋಸು, ಈ ಕಡೆ 65 ಎರಡು ಹಾಕೊಂಡು ಆ ಕಡೆ ಹೋಗಿ ಪಾರ್ಸ್ಬಿಟ್ಟು ಬರ್ತೀನಿ. ಸಖತ್ತಾಗಿ ಮಾಡಿದೀರಾ, ಥ್ಯಾಂಕ್ಸ್ ಅಮ್ಮ. ನಾಳೆ ಸಿಗೋಣ. ನಮ್ಮನೆ ಅಡುಗೆ, ಅಯ್ಯೋ ಅವ್ರ ಮನೆ ಅಡುಗೆ ತೋರ್ಸಕ್ಕೆ ಯಾರು ಬಂದಿದ್ದಾರೆ, ಏನ್ ಅಡುಗೆ ತೋರಿಸ್ತಾ ಇದಾರೆ, ಯಾವ ರುಚಿಯಾದಂತ ಒಂದು ಅಡುಗೆನ ತೋರಿಸ್ತಾ ಇದಾರೆ, ನಾವೇನ್ ಕಲ್ತ್ಕೋಬೇಕು, ಕಲ್ತ್ಕೋಬಾರ್ದು, ನೋ ಕನ್ಫ್ಯೂಷನ್. ಖಂಡಿತವಾಗ್ಲೂ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಗೊತ್ತಾಗಿಲ್ಲ? ಕಲ್ಪನಾ. ಕಲ್ಪನಾ ಅವರೇ ನಮಸ್ಕಾರ. ಎಲ್ಲಿಂದ ಬರ್ತಾ ಇದ್ದೀರಾ? ಲಗ್ಗೆರೆ. ಲಗ್ಗೆರೆ. ಕಲ್ಪನಾ ಅವರೇ, ಯಜಮಾನ್ರು ಏನ್ ಮಾಡ್ಕೊಂಡಿದ್ದಾರೆ? ಬಿಸ್ನೆಸ್. ಏನ್ ಬಿಸ್ನೆಸ್ ಮಾಡ್ತಾ ಇದಾರೆ? ಇಂಡಸ್ಟ್ರಿಯಲ್. ಓಕೆ. ಎಷ್ಟು ಜನ ಮಕ್ಕಳು? ಒಬ್ಬ. ಎಷ್ಟು ವರ್ಷ? 4 ವರ್ಷ. 4 ವರ್ಷ. ಸ್ಕೂಲಿಗೆ ಹೋಗ್ತಾ ಇದ್ದಾನೆ? ಯಾವ ಸ್ಕೂಲಿಗೆ ಹೋಗ್ತಾ ಇದ್ದಾನೆ? ನಂದಿನಿ ಲೇಔಟಲ್ ಲೂಡ್ಸ್. ಓಕೆ. ಏನ್ ಮಾಡ್ತೀರಾ ಅಡುಗೆ? ನಿಮ್ಮನೆ ಸ್ಪೆಷಲ್ ಏನು? ಬ್ರೆಡ್. ನಮ್ಮನೆ ಸ್ಪೆಷಲ್? ಹೌದು, ನಮ್ಮನೆ ಸ್ಪೆಷಲ್ ಬಿಸಿಬೇಳೆ ಭಾತ್. ಓಕೆ. ನಮ್ಗೆ ಏನ್ ಮಾಡಿ ತೋರಿಸ್ತಾ ಇದೀರಾ ಇವತ್ತು? ಬ್ರೆಡ್ ರೋಲ್. ಬ್ರೆಡ್ ರೋಲ್. ಬ್ರೆಡ್ ರೋಲ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಬ್ರೆಡ್ ರೋಲ್ ಬೇಕಾಗುವ ಸಾಮಗ್ರಿಗಳು: ಬ್ರೆಡ್, ಬೇಯಿಸಿದ ಆಲೂಗೆಡ್ಡೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅಮ್ಚೂರ್, ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ಉಪ್ಪು, ಎಣ್ಣೆ. ಕರೆಕ್ಟು. ನಿಮ್ಮನೆ ಟೇಸ್ಟ್ ಬಿಸಿಬೇಳೆ ಬಾತು. ಇದ್ಯಾಕೆ ಬ್ರೆಡ್ ಬಂತು? ಸ್ನಾಕ್ಸ್ ತೋರ್ಸೋಣ ಅಂತನಾ? ನಿಮ್ಮ ಮಗನಿಗೆ ಇಷ್ಟನಾ? ಬೇಗ ಆಗುತ್ತೆ. ಓಕೆ. ನಿಮ್ಮ ಮಗನಿಗೆ ಇಷ್ಟನಾ? ಯಜಮಾನ್ರಿಗೆ ಇಷ್ಟ. ಗ್ಯಾರಂಟಿ ತಿಂತಾರಾ? ಯಾರು ಇದ್ದೀರಾ ಮನೇಲಿ? ಕಲ್ಪನಾ. ಅತ್ತೆ ಮಾವ. ಅತ್ತೆ ಮಾವನ್ ಇಷ್ಟನಾ? ಸ್ವಲ್ಪ. ಅಯ್ಯೋ ಇಲ್ವಾ, ಬಿಡಿ ಬಿಡಿ, ನೋ ಪ್ರಾಬ್ಲಮ್. ಏನ್ ಕೊಡ್ಲಿ ಮಾಡಕ್ ನಿಮ್ಗೆ? ಪ್ಯಾನ್ ಕೊಡಿ. ಸಾಕಾಗ್ಬೋದಾ? ಒಗ್ಗರಣೆ ಹಾಕೋತೀನಿ ಇದು ಪಲ್ಯಗೆ. ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ನಾನಂತೂ ನೋಡ್ತಾ ಇರ್ತೀನಿ ಏನೇನ್ ಮಾಡ್ಬೇಕು ಅಂತ ಹೇಳಿ, ಏನೇನ್ ಕೊಡ್ಬೇಕು ಅಂತ ಹೇಳಿ ನಾನು ಕೊಡ್ತೀನಿ. ಕಡೆ ಕೆಲಸ ತಿನ್ನೋದು ಮಾತ್ರ ನನ್ನ ಕೆಲಸ. 2 ಸ್ಪೂನ್ ಎಣ್ಣೆ. 2 ಸ್ಪೂನ್ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. 1 ಸ್ಪೂನು ಸಾಕಾ? ಸಾಕು. ಮತ್ತೆ ಕಲ್ಪನಾ, ಇದೇನೇ ಮಾಡ್ಬೇಕು ಅಂತ ಏನಕ್ಕೆ ಅನ್ಕೊಂಡ್ರಿ ನೀವು? ಈಸಿಯಾಗೆ. ಈಸಿಯಾಗಿ ಏನಪ್ಪಾ, ನಾವು ರುಚಿಯಾಗಿ ಏನ್ ಮಾಡ್ತೀರಾ ಕಲ್ಪನಾ ಅಂತ ನಾವು ಕಾಯ್ತಾ ಇರ್ತೀವಿ. ಈಸಿಯಾಗೆ ಸಂಜೆ ಸ್ನಾಕ್ಸ್ಗೆ ಇದು ಚೆನ್ನಾಗಿರುತ್ತೆ. ಹಾಗಾದ್ರೆ ಬಿಸಿಬೇಳೆ ಮಾಡಕ್ ಬರುತ್ತೆ ತಾನೇ? ಬರುತ್ತೆ. ಇಲ್ಲ ಬಿಡಿ, ಇನ್ನು ಆಗ್ತಾರೆ ನೋಡ್ರಿ, ಬರಲ್ಲ. ಇನ್ನು ಯಜಮಾನ್ ಎಷ್ಟೇನು? ಸುಜಯ್. ಬಿಸಿಬೇಳೆ ಬಿಸಿಬೇಳೆ ಮಾಡ್ತಾರಾ? ಅಯ್ಯೋ ನಮ್ಮಮ್ಮ ಮಾಡೋ ಸಾರ್ ಅಂತ ಇದ್ದೀರಾ? ಇಲ್ಲ ಬಿಡಿ ಬಿಡಿ, ಅವ್ರು ಮಾಡ್ತಾರೆ, ಸಕ್ಕತ್ತ ರೋಲ್ ಮಾಡಿ ತೋರಿಸ್ತಾರೆ. ನೀವು ತಿನ್ನಿದ್ದೀರಾ ರೋಲ್ನ ಸುಜಯ್? ತಿನ್ನಿದ್ದೀರಾ ಬಿಡಿ, ಗೊತ್ತಾಗ್ತದೆ. ನಗ್ತಾರ ನೋಡಿದ್ರೆ ಗೊತ್ತಾಗ್ತಾ ಇದೆ ನೀವು ತಿನ್ನಿದ್ದೀರಾ ಅಂತ. ಓಕೆ ಮೇಡಮ್, ಏನ್ ಕೊಡ್ಲಿವ ನಿಮ್ಗೆ? ಈಗ ಕಾದ್ಮೇಲೆ ಜೀರಿಗೆ ಹಾಕ್ತೀನಿ, ಆಮೇಲೆ ಈರುಳ್ಳಿ ಹಾಕ್ತೀನಿ. ಅದು ಸ್ವಲ್ಪ ಫ್ರೈ ಆಗ್ಬೇಕು, ಬ್ರೌನ್ ಆಗ್ಬೇಕಲ್ಲ? ಸ್ವಲ್ಪ ಬ್ರೌನ್ ಆದ್ರೆ ಚೆನ್ನಾಗಿರುತ್ತೆ. ನಿಮ್ದು ಯಾವರು? ನಮ್ದು ಆಂಧ್ರ ಹಿಂದೂಪುರ್ ಅಂತ ತಾಯಿ ಮನೆ. ಆಂಧ್ರ ಹಿಂದೂಪುರ್ ಅಂತ ತಾಯಿ ಮನೆ. ಓಕೆ. ಆಮೇಲೆ ಇಲ್ಲಿ ನಮ್ಮ ಯಜಮಾನ್ರ ಮನೆ ಬೆಂಗಳೂರಿನ ಲಗ್ಗೆರೆ. ಮನೆಯಲ್ಲ ತೆಲುಗು ಮಾತಾಡ್ತೀರಾ, ಕನ್ನಡ ಮಾತಾಡ್ತೀರಾ? ಕನ್ನಡ ಮಾತಾಡ್ತೀರಾ? ನೀವೇನ್ ಕನ್ನಡ ಕಲ್ತ್ರಿ? ಹಿಂದೂಪುರದ ಕನ್ನಡ ಮಾತಾಡೋದು ಕಡಿಮೆ ಅಲ್ವಾ? ಕನ್ನಡ ಮಾತಾಡೋದು, ತೆಲುಗುನು ಬರುತ್ತೆ, ಮನೆಯಲ್ಲೂ ಕನ್ನಡ. ಅಂದ್ರೆ ಅಡಿಗೆ ಎಲ್ಲ ಜಾಸ್ತಿ ತೆಲುಗು ತರ ಇರುತ್ತಾ, ಇಲ್ಲಿ ಬೆಂಗಳೂರು ತರ ಇರುತ್ತಾ? ಇಲ್ಲಿ ಬೆಂಗಳೂರು ತರನೇ ಇರುತ್ತಾ? ಹೋಗ್ತೀರಾ ಅಮ್ಮನ ಮನೆಗೆ ಯಾವಾಗ್ಲೂ? ಹಾಲಿಡೇಸ್. ಇದೀಗ ಆಗಿದೆಯಾ? ಆಮ್ಚೂರ್ ಪೌಡರ್ ಸ್ವಲ್ಪ, ಜೀರಿಗೆ ಪೌಡರ್ ಸ್ವಲ್ಪ, ಗರಂ ಮಸಾಲೆ ಸ್ವಲ್ಪ, ಧನಿಯಾ ಪೌಡರ್ ಸಾಕಾ? ಸ್ವಲ್ಪನೇ? ಸ್ವಲ್ಪನೇ. ಅಷ್ಟಿಷ್ಟೇ? ಸ್ವಲ್ಪ ಸಾಕಾ? ಸಾಕು. ಮೋಸ್ಟ್ಲಿ ಇದು ನಿಮ್ಮ ಮಗನಿಗೆ ಮಾತ್ರ ಮಾಡ್ಕೊಡ್ತೀರಾ ಅಂತ ಕಾಣುತ್ತೆ, ನಿಜಾನಾ? ಇಲ್ಲ ನಿಮ್ಗೂ ಅಲ್ಲ, ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಮಾಡಲ್ಲ ಇದನ್ನು, ನಿಮ್ಮ ಮಗನಿಗೆ ಮಾತ್ರ ಮಾಡ್ಕೊಡ್ತೀರಾ? ಇಲ್ಲ, ಎಲ್ಲಾರ್ಗು ಮಾಡ್ತೀವಿ. ಈಗ ನಿಮಗ್ ಮಾಡ್ಕೊಡ್ತೀವಿ. ಓಕೆ ಮಾಡಿ. ಈಗ ಚಿಲ್ಲಿ ಪೌಡರ್, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್,
ಆಮೇಲೆ ಈಗ ಆಲೂಗಡ್ಡೆ ಹಾಕ್ತಿದೀನಿ. ಬೇಯಿಸಿರೋ ಆಲೂಗಡ್ಡೆ. ಬೇಯಿಸಿರೋ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದೀನಿ. ವೆಜ್ಜಾ ನಾನ್ ವೆಜ್ಜಾ ಮಂದಿ? ವೆಜ್. ವೆಜ್ಜೇನಾ? ಪ್ಯೂರ್ ವೆಜ್. ಯಜಮಾನ್ರು ನಾನ್ ವೆಜ್ ಏನ್ ತಿನ್ನಲ್ವಾ? ಇಲ್ಲ. ನೀವು ತಿನ್ನಲ್ವಾ? ಇಲ್ಲ. ಚಿಕನ್ ಗಿಕನ್ ತಿಂದಿಲ್ವಾ ಯಾವತ್ತುವೆ? ಇಲ್ಲ ತಿಂದಿಲ್ಲ. ಈಗ ಸಾಲ್ಟ್ ಹಾಕ್ತೀನಿ. ಒಳ್ಳೆ ಸ್ಮ್ಯಾಶ್ ಆಗಿದೆ ಅಲ್ಲ, ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ. ನೆಕ್ಸ್ಟ್ ಎಣ್ಣೆ ಕಾಯಕ್ಕಿಡೋಣ. ಕಲ್ಪನಾ ಅವರೇ, ಏನ್ ಕೊಡ್ಲಿವ ನಿಮ್ಗೆ? ಬಾಣ್ಲಿಯಲ್ಲಿ ಎಣ್ಣೆ ಕಾಯಕ್ಕಿಡೋಣ. ಬಾಣ್ಲಿ ಒಳಗೆ ಎಣ್ಣೆ ಕಾಯಕ್ಕಿಡೋಣ. ಓಕೆ, ಆಮೇಲೆ ಅಷ್ಟರೊಳಗಡೆ ಈ ಸೈಡ್ಸ್ ಎಲ್ಲ ಕಟ್ ಮಾಡ್ಕೊತೀನಿ. ಬ್ರೆಡ್. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಇಮಾಮಿ ವೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಚಾಕು ಬೇಕಾ? ಇದು ಬ್ರೆಡ್ ಎಲ್ಲ ಸೈಡ್ ಎಲ್ಲ ತೆಗೆದು ಬಿಡ್ತೀರಾ? ತೆಗೀರಿ. ಅಡಿಗೆ ಮಾಡ್ತೀರಾ ಮನೇಲಿ ಕಲ್ಪನಾ? ಇಲ್ಲ, ನಾನ್ ಮಾಡಲ್ಲ. ಕ್ಲೀನ್ ಆಗಿ ಗೊತ್ತಾಗುತ್ತೆ ನಮ್ಗೆ, ಸಖತ್ತಾಗಿ ಗೊತ್ತಾಯ್ತು ನಮ್ಗೆ. ಮಾಡಿ. ಪಾಪ ಬ್ರೆಡ್ಗೆ ಎಷ್ಟು ನೋವಾಗುತ್ತೆ ನೋಡಿ, ನಿಧಾನಕ್ಕೆ ಖುಷಿ ಆಗುತ್ತೆ ಅಂದ್ರೆ ಮಾಡಲ್ಲ ಅಂತ ಹೇಳ್ಕೊಳಕ್ಕೂ ಧೈರ್ಯ ಬೇಕು. ಆಮೇಲೆ ಮಾಡಲ್ಲ ಅಂತ ಅನ್ಕೊಂಡ್ರು ಸಹ ನಾನು ಟಿವಿಲಿ ಮಾಡ್ತೀನಿ, ಒಂದು ಹೊಸ ಅಡಿಗೆ ತೋರಿಸ್ತೀನಿ ಅನ್ನೋಕ್ಕೂ ಧೈರ್ಯ ಬೇಕು. ಥ್ಯಾಂಕ್ ಯು ಕಲ್ಪನಾ. ಮಾಡಿ, ನೋ ಪ್ರಾಬ್ಲಮ್. ಕಲ್ಪನಾ, ಏನ್ ಕೊಡ್ಬೇಕು ಇವ ನಿಮ್ಗೆ? ಈಗ ಬ್ರೆಡ್ ನ ಕಟ್ ಮಾಡ್ಕೊಂಡಿದೀವಿ ಸೈಡ್ಸ್ ಎಲ್ಲ, ಇದನ್ನ ಬಾಲ್ಸ್ ಮಾಡ್ಕೊಳ್ಳೋಣ. ತೊಳಿ ಮೇಡಮ್. ಬಿಸಿಲ ಅಲ್ವಾ? ಇಲ್ಲ. ಏನ್ ಮಾಡ್ತಾರೆ ಮತ್ತೆ ಚೆನ್ನಾಗಿ ಅಡಿಗೆ ಮನೇಲಿ? ಬಿಸಿಬೇಳೆ ಬಾತು, ಪಲಾವ್. ಹೌದಾ? ಏನ್ ಸಾರು ಚೆನ್ನಾಗಿ ಮಾಡ್ತಾರೆ? ಸಾರಿ ಎಲ್ಲಾ ಮಾಡ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? ನನ್ಗ ತರಕಾರಿ ಹುಳಿ ಮೊಸಪ್ಪ ಚೆನ್ನಾಗಿರುತ್ತಾ? ಮುದ್ದೆ ಮಾಡ್ತಾರಾ? ಮುದ್ದೆ ಮಾಡಲ್ಲ. ರೈಸ್ ಚಪಾತಿ. ನಿಮ್ಮ ಮಾವನಿಗೆ ಏನ್ ಇಷ್ಟ? ನಮ್ಮ ಮಾವನಿಗೆ ಚಪಾತಿನೇ ಇಷ್ಟ. ಚಪಾತಿನ? ಸ್ವೀಟ್ ಅಲ್ಲಿ ಗೊತ್ತಿಲ್ವಾ ಇನ್ನ? ಎಲ್ಲ ತಿಂತಾರೆ, ಇದೇ ಇಷ್ಟ ಅಂತ ಏನಿಲ್ಲ. ಇದೇ ಅದೇ ಅಂತ ಏನಿಲ್ಲ, ಎಲ್ಲ. ಈಗಾಗಿದ್ದು. ಓಕೆ, ಏನ್ ಕೊಡ್ಲಿವ ನಿಮ್ಗೆ? ಈಗ ಇದನ್ನ ಬ್ರೆಡ್ ನ ಇದ್ ಮಾಡ್ಕೋತೀವಿ, ಸ್ವಲ್ಪ ವೆಟ್ ಮಾಡ್ಕೋತೀನಿ. ಫೋಲ್ಡಿಂಗು ಕಿತ್ತೋಗ್ಬಾರ್ದು ಅಂತ. ಇದನ್ನ ಇದ್ರೊಳಗಡೆ ಇಟ್ಬಿಟ್ಟು ರೋಲ್ ಮಾಡಿ. ಬರುತ್ತೆ ಬಿಡಿ, ಉಂಡೆ ಧೈರ್ಯವಾಗಿ ಮಾಡಿ. ಸ್ವಲ್ಪ ಚಿಕ್ಕದಾಗಿದೆ ಬ್ರೆಡ್, ಅದಕ್ಕೆ. ಬ್ರೆಡ್ ಚಿಕ್ಕದಾಗೋಯ್ತಾ? ಅಡಿಗೆ ಕ್ಲಾಸ್ಗೆ ಎಲ್ಲೂ ಹೋಗ್ಲಿಲ್ವಾ ಕಲ್ಪನಾ ನೀವು? ಎಲ್ಲೂ ಹೋಗಿಲ್ಲ, ಇನ್ನು ಮಾಡೋ ಇದು ಬಂದಿಲ್ಲ ಅಲ್ವಾ, ಅದಕ್ಕೆ ನಾನು ಇನ್ನೂ ಅದು ಕರೆಕ್ಟ್. ಯಾರೋ ಮಾಡ್ಬೇಕಾದ್ರೆ ನಾವ್ ಯಾಕೆ ಟೆನ್ಷನ್ ತಗೋಬೇಕು? ಮಾಡ್ಬೇಕು ಅಂತ ಕಲ್ತ್ರಾಯ್ತು ಅಲ್ವೇ? ಇದೇನು ಬ್ರಹ್ಮವಿದ್ಯೆ? ಯಾವಾಗಿದ್ದು ಇದ್ದಿದ್ದೆ, ಬ್ರಹ್ಮವಿದ್ಯೇನೆ. ಅಯ್ಯ, ಅದನ್ನೇ ನೋಡ್ಕೊಂಡ್ ನಮಗೆ ಮಾಡ್ತಾ ಇದ್ದೀರಾ ಅಂತ ನನಗೊಂದು ಡೌಟ್ ಬಂತ ಅವಾಗ್ಲೇ. ಇಲ್ಲ, ಆಮೇಲೆ ಅನ್ಕೊಂಡೆ ಇಲ್ಲ ನೀವು ಬೇರೆ ತರ ಮಾಡ್ತಾ ಇದ್ದೀರಾ ಅಂತ, ಸುಮ್ಮನೆ ಅದಕ್ಕೆ. ಯಾರು ಎಕ್ಸ್ಪರ್ಟ್ ಮಾಡಿರ್ಬೇಕು. ಇಲ್ಲ, ಎಕ್ಸ್ಪರ್ಟ್ ಈ ವಿಚಾರದಲ್ಲಿ, ತಿನ್ನೋ ವಿಚಾರದಲ್ಲಿ ಎಕ್ಸ್ಪರ್ಟ್ ಏನ, ರುಚಿ ಬಂತು ಅಂದ್ರೆ ಮುಗಿದ ಕತೆ. ಓಕೆ, ಏನ್ ಮಾಡ್ತೀರಾ ಇದನ್ನ? ಎಣ್ಣೆಗೆ ಹಾಕದ? ಅಷ್ಟೇನಾ? ಡೈರೆಕ್ಟ್ ಎಣ್ಣೆಗ? ಓಕೆ, ಹಾಕಿ. ಈಗ ಇದನ್ನ ಕರಿಬೇಕು. ನಿಧಾನಕ್ಕೆ ಬಿಡಿ. ಬಿಡಿ. ಕಲ್ಪನವ್ರೆ, ಏನ್ ಹವ್ಯಾಸಗಳೇನಿದೆ ಬೇರೆ ನಿಮ್ಗೆ? ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ? ಚೆನ್ನಾಗಿ ನಿದ್ದೆ ಮಾಡ್ತೀನಿ. ನಿದ್ದೆ ಮಾಡ್ತೀರಾ? ಅಯ್ಯೋ, ಅದ್ಭುತ ಬಿಡಿ, ಮಹಾನ್ ಅದ್ಭುತ ಅದು. ಎಷ್ಟೋ ಜನ ನಿದ್ದೆನೇ ಬರಲ್ಲ, ಕೆಲವು ನಿದ್ದೆ ಬರಕ್ ಆದ್ರೂ ನಿದ್ದೆ ಮಾಡಕ್ ಆಗಲ್ಲ. ಚೆನ್ನಾಗಿ ನಿದ್ದೆ ಮಾಡ್ತೀನಿ. ವೆರಿ ಗುಡ್. ಇದೇ ಅದೇ ಅಂತ ಏನಿಲ್ಲ, ಟೈಮ್ ಇದ್ದಾಗ ಯಾವ್ದು ಮಾಡ್ಬೇಕು ಅಂದ್ರೆ ಅದು ಮಾಡ್ತೀರಾ. ಓಕೆ, ಸಂಡೇ ಎಲ್ಲಿ ಹೋಗ್ತೀರಾ ಯಜಮಾನ ಕರ್ಕೊಂಡು? ಹೊರ್ಗಡೆ ಎಲ್ಲಾದ್ರೂ ಮಾಲ್ಗೆ, ಶಾಪಿಂಗ್ಗೆ, ಹೊರ್ಗಡೆ ತಿನ್ನಕ್ಕೆ. ಮಗನ ಹೆಸರು ಅಂತ ಹೇಳಿದ್ರಿ? ಮುಕುಂದ. ಎಷ್ಟು ವರ್ಷ ಮಗನಿಗೆ? ಈಗ 4 years. ಈಗ 4 year? ಓಕೆ. ಓಕೆ, ಫುಲ್ ಬ್ರೌನ್ ಆಗಿದೆ ಅನ್ಕೊಂಡಿದ್ದೀನಿ. ಸಾಕಾಗಬಹುದಾ? ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಇಲ್ಲ, ಸಾಕು. ಬ್ರೆಡ್ ರೋಲ್
ರೋಲ್ ಅಂದ್ರೆ ಒಂಥರ ನಾವು ಅನ್ಕೊಂಡಿರೋ ಉದ್ದುದಕ್ಕಿರುತ್ತೆ ಅಂತ. ಇದು ದಪ್ಪ ಇರೋದ್ರಿಂದ ರೋಲ್. ಬಜ್ಜಿ, ಬೋಂಡ. ಬೋಂಡ. ಬಿಸಿ ಬಿಸಿಯಾದ ಬ್ರೆಡ್ ಬಜ್ಜಿ. ಬ್ರೆಡ್ ಬಜ್ಜಿ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಫಸ್ಟ್ ರೋಲ್ ಆಗಿತ್ತು, ಬಜ್ಜಿ ಆಯ್ತು, ನನ್ನ ಕೈಗೆ ಬರೋಷ್ಟಿಗೆ ಬೋಂಡ ಆಗ್ಬಿಟ್ಟಿದೆ. ಸಖತ್ತಾಗಿರೋ ಸೂಪರ್ ಆಗಿರೋ ವೆಜಿಟೇಬಲ್ ಬ್ರೆಡ್ ಬೋಂಡ ರೆಡಿ ಆಗಿದೆ. ವೆಜಿಟೇಬಲ್ ಏನಕ್ಕಾಗಲ್ಲ, ಆಲೂ ಬ್ರೆಡ್ ಬೋಂಡ ರೆಡಿ ಆಗಿದೆ. ತಿನ್ಬಿಡ್ಲಾ? ತಿನ್ರಿ ಅಂತ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ತಿನ್ನೋದ್ಕಿಂತ ಮೊದಲು ಯಾವ ರೀತಿ ಕಲ್ಪನಾ ಅವ್ರು ಇದನ್ನ ಮಾಡಿದ್ರು ನೋಡ್ಕೊಳ್ಳಿ. ಬ್ರೆಡ್ ರೋಲ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಜೀರಿಗೆ, ಈರುಳ್ಳಿ, ಆಮ್ಚೂರ್ ಪೌಡರ್, ಜೀರಿಗೆ ಪುಡಿ, ಗರಂ ಮಸಾಲಾ ಪುಡಿ, ಅಚ್ಚಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಯಿಸಿದ ಆಲೂಗೆಡ್ಡೆ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಶ್ರಣ ಸಿದ್ಧ ಮಾಡಿಕೊಳ್ಳಿ. ಅಂಚುಗಳನ್ನು ಕತ್ತರಿಸಿದ ಬ್ರೆಡ್ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಸಿ ಮಧ್ಯದಲ್ಲಿ ಪಲ್ಯದ ಮಿಶ್ರಣ ಇಟ್ಟು ಉಂಡೆಯಂತೆ ಮಾಡಿ ಇದನ್ನು ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಬ್ರೆಡ್ ರೋಲ್ ರೆಡಿ ಟು ಈಟ್. ಕಲ್ಲಂಗೆಲ್ಲ ಇಲ್ಲಪ್ಪ, ಮೆತ್ತಗೆ ಚೆನ್ನಾಗಿದೆ. ಯಾಕೆ ಅನ್ಕೊಳ್ತೀರಾ ನೀವು? ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನಿಮ್ಮ ಅತ್ತೆ ಮಾವನ ಖಂಡಿತ ಮಾಡ್ಕೊಡಿ, ಇಷ್ಟಪಟ್ಕೊಂಡು ತಿಂದೇ ತಿಂತಾರೆ. ಥ್ಯಾಂಕ್ ಯು ಕಲ್ಪನಾ, ಸಖತ್ತಾಗಿ ಮಾಡಿದ್ದೀರಾ. ಮಕ್ಳಿಗಂತೂ ಇಷ್ಟ ಆಗುತ್ತೆ. ಸ್ವೀಟ್ ಇದೆ, ಒಳಗಡೆ ಆಲೂಗಡ್ಡೆ ಇದೆ, ಅದು ಬೇರೆ ಕರ್ದಿದ್ದೀರಾ ಚೆನ್ನಾಗಿ. ಜಾಮೇಲೆ ಹತ್ಕೊಂಡಿದ್ರೆ ಸ್ವಲ್ಪ ಚೆನ್ನಾಗೂ ಇರ್ಬೋದು. ತಾಳಿ. ಸಖತ್ತಾಗಿ ಮಾಡಿದ್ದೀರಿ, ಪರವಾಗಿಲ್ಲ. ಅಡುಗೆ ಮಾಡೋದ ಅಂತ ಬೇರೆ ಹೇಳ್ತೀರಾ. ಇನ್ನು ಮಾಡ್ಬಿಟ್ರಿ ನಂಗೆ, ಮಾಡ್ದೇನೆ ನಿಂಗೆ ಇನ್ನು ಅಡುಗೆ ಮಾಡೋದು ಕಲ್ತ್ಬಿಟ್ರಿ ನಂಗೆ. ಅದ್ಭುತ. ಓಕೆ, ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಕೈ ರುಚಿಯನ್ನ ತೋರಿಸಿ ನಾನು ಅಡುಗೆ ಮಾಡ್ತೀನಿ ಅಂತ ಸಾಬೀತು ಮಾಡಿದ್ದೀರಾ. ಥ್ಯಾಂಕ್ ಯು ಕಲ್ಪನಾ. ಶಶಿಯವರ ವಾಷಿಂಗ್ ಪೌಡರ್, ಭೀಮಾ ಫೆನೈಲ್, ಆರ್ಯ ಡಿಶ್ ವಾಶ್, ಬಟ್ಟೆ ಒಗೆಯಕ್ಕೆ. ಥ್ಯಾಂಕ್ ಯು ಕಲ್ಪನಾ. ಥ್ಯಾಂಕ್ ಯು ಮೇಡಮ್. ಗೊತ್ತಾಯ್ತಾ ಯಾವುದು ಅಂತ? ಕುಸ್ಮಾ ಅವ್ರ ಸುತ್ತು. ಕುಸ್ಮಾ ಬಂದಿದ್ದಾರೆ ಡಯಟ್ ಅಡುಗೆನ ಮಾಡಿ ತೋರಿಸ್ಲಿಕ್ಕೆ. ಆರೋಗ್ಯಕರವಾದ ಅಡುಗೆ ಮಾಡ್ಕೊಂಡು ತಿನ್ನಿ ಮುರಳಿಯವರೇ ಅಂತ ಹೇಳಕ್ಕೋಸ್ಕರನೇ ಬಂದಿದ್ದಾರೆ ಕುಸ್ಮಾ ಅವರು. ಕುಸ್ಮಾ ಅವರೇ ನಮಸ್ಕಾರ. ನಮಸ್ಕಾರ. ಕುಸ್ಮಾ ಅವರೇ, ಬಹಳ ಫ್ರೆಶ್ ಆಗಿ ಖುಷಿಯಾಗಿ ಜಾಲಿಯಾಗಿ ಬಂದಿದ್ದೀರಾ. ಏನ್ ಮಾಡ್ಕೊಡ್ತಾ ಇದ್ದೀರಾ ನಮ್ಗೆ? ನಿಮ್ಮನ್ನು ಫ್ರೆಶ್ ಮಾಡೋಣ ಅಂತಾನೆ ಸ್ವಲ್ಪ ಕ್ಯಾರೆಟ್ ಮತ್ತೆ ಕಿತ್ತಳೆ ಹಣ್ಣಿನ ಸೂಪ್ ಮಾಡ್ತಾ ಇದ್ದೀನಿ. ಇದನ್ನ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ಬಿಡಿ. ಕ್ಯಾರೆಟ್ ಆರೆಂಜ್ ಸೂಪ್ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ಕಿತ್ತಳೆ ಹಣ್ಣು, ಎಲೆಕೋಸು, ಬಟಾಣಿ, ಈರುಳ್ಳಿ ಹೂ, ಕಾಳುಮೆಣಸಿನ ಪುಡಿ, ತುಳಸಿ ಎಲೆ, ಉಪ್ಪು, ಎಣ್ಣೆ. ಏನ್ ಮಾಡ್ಬೇಕು ಇವಾಗ? ಈಗ ಒಂದು ಬೌಲ್ ಕೊಡಿ. ಇದು ಸಾಕಾಗೋದಲ್ಲ? ಸಾಕು. ಸ್ವಲ್ಪ ಇದು ಎಣ್ಣೆ ಕೊಡಿ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೋಡಿ, ಇದರ ಉದ್ದೇಶ ಏನಂದ್ರೆ ಕ್ಯಾರೆಟ್ ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅದು ಎಣ್ಣೆ ಹಾಕ್ತಾ ಇದೀನಿ. ನಂತರ ಸ್ವಲ್ಪ ಬಟಾಣಿ ಕೂಡ ಹಾಕೊಳ್ಳೋಣ. ನಾವು ಮೇನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇರೋದು ಕ್ಯಾರೆಟ್ ನ ಮತ್ತೆ ಕಿತ್ತಳೆ ಹಣ್ಣಿನ ರಸ. ಆದ್ರೆ ಇಲ್ಲಿ ಬಟಾಣಿ ಮತ್ತೆ 3 ತರ ವೆಜಿಟೇಬಲ್ಸ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ? ವೆಜಿಟೇಬಲ್ ಸ್ಟಾಕ್ ಅದಕ್ಕೋಸ್ಕರ ಸ್ವಲ್ಪ ರುಚಿಗೆ. ಓಕೆ. ಸೊ ಬಟಾಣಿ ಕೂಡ ಹಾಕೊಳ್ಳೋಣ. ಏನಿದು? ಎಲೆಕೋಸು, ಕ್ಯಾಬೇಜ್. ತುಂಬಾ ಚೆನ್ನಾಗಿ ಸಣ್ಣದಾಗಿ ಕುಯ್ದಿದ್ದಾರೆ. ಇದಕ್ಕೆ ಆನಿಯನ್ ಸ್ಟಾಕ್, ಈರುಳ್ಳಿ ಹೂವು ಹಾಕ್ತಾ ಇದೀವಿ, ಸ್ಪ್ರಿಂಗ್ ಆನಿಯನ್. ಓಕೆ. ಸ್ವಲ್ಪ ಇದನ್ನ ಮಾಡ್ಕೊಂಡು ನೀರ್ಗಿರ ಹಾಕ್ತೀವಾ? ಹಾಕ್ಲೇಬೇಕು. ಅದ್ರ ರಸ ಎಲ್ಲ ಬಿಟ್ಕೋಬೇಕಲ್ಲ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಬೇಡ, 1-2 ನಿಮಿಷ ಕ್ಲೋಸ್ ಮಾಡೋಣ. ಸ್ವಲ್ಪ ಅದು ಎಣ್ಣೆಲಿ ಅದೆಲ್ಲ ಅಂಶ ಹೀರ್ಕೊಂಡಾದ ನಂತರ ನೀರ್ ಹಾಕ್ಬೇಕು. ಸ್ವಲ್ಪ ನೀರ್ ಹಾಕೋಣ. ಹೇಗೆ ಸಾಕಾ? ಈ ಕಿತ್ತಳೆ ರಸ ಬೇರೆ ಯೂಸ್ ಮಾಡ್ತಾ ಇದೀನಿ ಇದ್ರಲ್ಲಿ. ಹೌದು. ಈಗ ನಿಮ್ಗೆ ಸಾಮಾನ್ಯವಾಗಿ ಪ್ರತಿಯೊಬ್ರು ಏನ್ ಅನ್ಕೋತಾರೆ, ಕಿತ್ತಳೆ ರಸ ಅಂತಂದ್ರೆ ಕಿತ್ತಳೆ ಎಣ್ಣೆನ ಜ್ವರ ಬಂದಾಗ ಮಕ್ಳು ಕೊಡಲ್ಲ, ಶೀತ ಆಗುತ್ತೆ ಅಂತ. ಶೀತ ಆಗುತ್ತೆ. ಆದ್ರೆ ಶೀತ ಆಗಲ್ಲ ಅಲ್ವಾ? ಆಗಲ್ಲ. ಕೆಮ್ಮು ನೆಗಡಿ ಇದ್ದಾಗಂತೂ ಬಿಲ್ಕುಲ್ ಅದನ್ನ ಮುಟ್ಟೋದಿಲ್ಲ. ಅದನ್ನಾಗ್ಬೋದು, ಇಲ್ಲ ಮೋಸಂಬಿ ಆಗ್ಬೋದು. ಈ ಸಿಟ್ರಸ್ ಅಂದ್ರೆ ಸ್ವಲ್ಪ ಹುಳಿ ಮತ್ತೆ ಸ್ವೀಟ್ ಇರುವಂತ ಕಾಂಬಿನೇಷನ್ ಸಿಟ್ರಸ್ ಫ್ರೂಟ್ಸ್ ಆಗ್ಬೋದು. ಯಾವ್ದನ್ನ ಅವರು ತೆಗೆದುಕೊಳ್ಳೋದಕ್ಕೆ ಹೇಳ್ತಾರೆ. ಆದ್ರೆ ಜ್ವರ ಬಂದಾಗ್ಲೂ ತೆಗೋಬೇಕು ಇದನ್ನ. ಮತ್ತೆ ಜೊತೆಗೆ ನೆಗಡಿ ಕೆಮ್ಮು ಬಂದಾಗ ನಿಮ್ಗೆ ಅಷ್ಟೊಂದು ಭಯ ಇದ್ರೆ ಏನ್ ಇವ್ರು ಹೇಳ್ತಾ ಇದಾರೆ ಆರೆಂಜ್ ನಾವು ತಗೋಬೇಕಾಗಿ ಅದು ಇನ್ನೂ ಶೀತ ಮಾಡತ್ತೆ ಅಂತ ಅವ್ರು ಅಂದ್ಕೊಳ್ತಾರೆ. ಇಟ್ ಫೈಟ್ ಅಗೇನ್ಸ್ಟ್ ಅದು, ಅದ್ರ ವಿರುದ್ಧ ಅದು ಕೆಲಸ ಮಾಡುತ್ತೆ. ಸೊ ಬೇಗ ಇದಾಗುತ್ತೆ. ಅಷ್ಟೊಂದು ಭಯ ಇದ್ರೆ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಮತ್ತೆ ಜೇನುತುಪ್ಪ ಹಾಕೊಂಡ್ ಕುಡಿರಿ. ಹಾಕೊಂಡ್ ಕುಡಿದ್ರೆ ಸ್ವಲ್ಪ ಅದು ಅವ್ರಿಗೆ ಕೋಲ್ಡ್ ಅದನ್ನ ನೆಗಡಿ ಮತ್ತೆ ಕೆಮ್ಮನ್ನ ಹೋಗುತ್ತೆ. ಓಕೆ.
ಏನ್ ಮಾಡೋಣ ಇದನ್ನ? ಇವಾಗ ಅದು ಸ್ವಲ್ಪ ನೀರು ಚೆನ್ನಾಗಿ ಬಿಟ್ಕೊಳ್ಳಿ. ಸ್ವಲ್ಪ ಮಾತ್ರ ಇಷ್ಟು ವೆಜಿಟೇಬಲ್ಸ್ ತಗೊಂಡದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಕಲರ್ ಬರ್ಲಿಕ್ಕೆ. ಹೌದಾ? ಓಕೆ, ತಗೊಳ್ಳಿ. ಸ್ವಲ್ಪ ಕಲರ್ ಬರೋಕ್ಕೋಸ್ಕರನ ಇದು? ಹೌದು. ಓಕೆ. ಅಂದ್ರೆ ತಿನ್ನುವಂಥದ್ದಲ್ಲಿ ಕುಡಿಯುವಂಥದ್ದಲ್ಲಿ ನಾನಾ ವಿಧಗಳಿದೆ. ಅದನ್ನ ಮ್ಯಾಶ್ ಮಾಡ್ಕೊಂಡು ಕುಡಿದಾಗಲೇ ಆರೋಗ್ಯಕ್ಕೆ ಒಳ್ಳೇದೇನೋ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ ಇನ್ನ ಯಾವ್ಯಾವ ವಿಧಾನದಲ್ಲಿ ನಮ್ಮ ಈಗ ಅದನ್ನ ಸ್ಟ್ರೈನ್ ಮಾಡ್ಕೊಳ್ಳೋಣ. ಓಕೆ, ಪ್ಯೂರಿ ತಗೊಂಡು ನೀರು ಮಾತ್ರ. ಈಗ ಅದೇ ಬಂಡಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ಟರ್ ಮಾಡ್ಕೊಳ್ಳೋಣ ಒಂದು 2 ನಿಮಿಷ. ಅಂದ್ರೆ ಸ್ವಲ್ಪ ತರಕಾರಿನೆಲ್ಲ ಬೇಯಿಸಿ ಅದನ್ನ ಗ್ರೈಂಡ್ ಹಾಕಿ ರುಬ್ಕೊಂಡು ತಿರ್ಗಾ ಅದನ್ನ ಸ್ವಲ್ಪ ಬಿಸಿ ಮಾಡ್ತಾ ಇದೀವಿ. ಹೌದು ಹೌದು. ಉಪ್ಪು ಹಾಕ್ತಾ ಇದೀರಾ? ಸ್ವಲ್ಪ ಸಾಲ್ಟ್ ತಗೋಣ. ಈಗ ಇದಕ್ಕೆ ತುಳಸಿ ಎಲೆ ಕೂಡ ಹಾಕ್ತಾ ಇದ್ದೀನಿ. ತುಳಸಿ ಎಲೆ? ಸ್ವಲ್ಪ ಡಿಫ್ರೆಂಟ್ ಅನಿಸ್ತಾ ಇದೆಯಲ್ಲ? ಹೌದೌದು, ತುಳಸಿ ಎಲೆ. ಹೌದು. ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕೊಳ್ಳೋಣ. ಇದೇನ್ ಮೇಡಮ್ ಇದು? ಆ ಕಡೆ ಆಯಿಲ್ ಇಟ್ಕೊಂಡಿದ್ದೀರಾ, ಈ ಕಡೆ ಸೂಪ್ ಇಟ್ಕೊಂಡಿದ್ದೀರಾ, ಈ ಕಡೆ ಕಿತ್ತಳೆ ರಸ ಇಟ್ಕೊಂಡಿದ್ದೀರಾ, ಏನ್ ಮಾಡ್ತೀರಾ ಇವಾಗ? ಇದಕ್ಕೆ ಕೊನೆಯಲ್ಲಿ ಬೇಕಾದ್ರೆ ನಿಮ್ಗೆ ಇಷ್ಟ ಆದ್ರೆ ಆಲಿವ್ ಎಣ್ಣೆನ ಸ್ವಲ್ಪ ಟಾಪಿಕಲ್ ಅಪ್ಲಿಕೇಶನ್ ಮೇಲ್ಗಡೆ ಹಾಕೋಬಹುದು, ಒಂದು 1/4 ಚಮಚ. ಸೊ ಇದಕ್ಕೆ ಕಿತ್ತಳೆ ರಸ ಬೆರೆಸೋಣ. ಸೊ ಕ್ಯಾರೆಟ್ ಮತ್ತೆ ಕಿತ್ತಳೆ ಹಣ್ಣಿನ ಸೂಪು ರೆಡಿ. ಕ್ಯಾರೆಟ್ ಮತ್ತೆ ಕಿತ್ತಳೆ ಹಣ್ಣಿನ ಸೂಪ್ ಇದು. ಕ್ಯಾರೆಟ್ ಮತ್ತು ಕಿತ್ತಳೆ ಹಣ್ಣಿನ ಸೂಪಿನ ಪ್ರಯೋಗ, ಮೊದಲು ಪ್ರಯೋಗದ ಬಲಿಪಶು ನಾನೇ. ನೋಡ್ತೀನಿ, ಡೋಂಟ್ ವರಿ. ಇಷ್ಟೊಂದು ಚೆನ್ನಾಗಿದೆಯೋ ಸೂಪ್ ಗೊತ್ತಿಲ್ಲ. ಕಲರ್ ಎಲ್ಲ ನೋಡಿದ್ರೆ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಮಧ್ಯದಲ್ಲಿ ಸ್ವಲ್ಪ ತರಕಾರಿಗಳೆಲ್ಲ ಸಿಗ್ತಾ ಇದೆ. ಇಷ್ಟೊಂದು ಚೆನ್ನಾಗಿರೋ ಸೂಪ್ನ ಕುಡಿದ್ಬಿಟ್ರೆ ನೀವು ಮಾಡ್ಕೊಳ್ಳೋದನ್ನ ನೋಡ್ಕೊಳ್ಳಲ್ವೇನ್ರಿ? ಒಂದ್ಸರಿ ನೋಡ್ಕೊಳ್ರಿ. ಕ್ಯಾರೆಟ್ ಆರೆಂಜ್ ಸೂಪ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಕ್ಯಾರೆಟ್, ಬಟಾಣಿ, ಎಲೆಕೋಸು, ಈರುಳ್ಳಿ ಹೂ ಹಾಕಿ ಹುರಿಯಿರಿ. ನಂತರ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ತರಕಾರಿಯ ಅರ್ಧ ಭಾಗವನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ಮಿಶ್ರಣವನ್ನು ಬಾಣಲಿಗೆ ಹಾಕಿ ನಂತರ ಚಿಟಿಕೆ ಉಪ್ಪು, ತುಳಸಿ ಎಲೆ, ಕಾಳುಮೆಣಸಿನ ಪುಡಿ ಹಾಕಿ ಕುದಿಸಿ ಒಂದು ಬೌಲ್ಗೆ ಹಾಕಿ. ಇದು ತಣ್ಣಗಾದ ನಂತರ ಕಿತ್ತಳೆ ಹಣ್ಣಿನ ರಸ ಸೇರಿಸಿ ಕಲಕಿ. ಈಗ ಆರೋಗ್ಯ ಹೆಚ್ಚಿಸುವ ಕ್ಯಾರೆಟ್ ಆರೆಂಜ್ ಸೂಪ್ ರೆಡಿ ಟು ಡ್ರಿಂಕ್. ಸಾಕಾಗಿದೆ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಕುಸುಮಾ. ವೆಲ್ಕಮ್. ಥ್ಯಾಂಕ್ ಯು. ಒಳ್ಳೊಳ್ಳೆ ಸೂಪು, ಆ ಸೂಪು ಸ್ವಲ್ಪ ರಸ, ಆ ಹಣ್ಣಿನ ರಸ ಜೊತೆಗೆ ತಿರ್ಗಾ ಸೂಪು, ಇವೆಲ್ಲ ಒಂಥರ ಆರೋಗ್ಯಕ್ಕೆ ಒಳ್ಳೆಯ ಏನು ರುಚಿ, ಬಾಯಿಗೆ ಒಳ್ಳೆ ರುಚಿ ಕೊಡದೇ ಇದ್ರು ಕೂಡ ಒಂಥರ ಎಲ್ಲೋ ಒಂದ್ ಕಡೆ ಚೆನ್ನಾಗಿದೆಯಪ್ಪ ಅನ್ಕೊಳ್ಳೋ ಅಷ್ಟು ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮ್ಮಲ್ಲಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಏನ್ರಿ ಮುರಳಿ, ನಾವು ಬರ್ಬೇಕಲ್ರಿ? ಏನ್ ಮಾಡ್ಬೇಕ್ರಿ ಇದಕ್ಕೆ? ವೆರಿ ಸಿಂಪಲ್ ರೀ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ರಿ, ನಿಮ್ಮನ್ನ ಕರ್ಸ್ಕೊಳ್ತೀವ್ರಿ, ನಿಮ್ಮ ಅಡಿಗೆ ನಾವು ಮಾಡಿಸ್ತೀವ್ರಿ, ಅದೆಲ್ಲರಿಗೂ ತೋರಿಸ್ತೀವ್ರಿ. ಓಕೆ, ಸಿಗೋಣ ರೀ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ ಬಾಯ್ ರೀ.